Okay, friends, yesterday we mainly discussed about the one important topic that is environmental science. ಪರಿಸರ ವಿಜ್ಞಾನದ ಕುರಿತಾಗಿ ಬಹಳ ಇನ್ ಡೀಟೇಲ್ ಆಗಿ ಅಂದ್ರೆ ಡಿಸ್ಕಷನ್ ಮಾಡ್ತಾ ಇದ್ವಿ. ಅದರ ಮುಂದುವರೆದಿರತಕ್ಕಂಥ ಭಾಗ ಯಾವುದಪ್ಪ ಅಂದ್ರೆ ರೆಡ್ ಡಾಟಾ ಬುಕ್ ಅಂತಂದು ನೋಡ್ರಿ, ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಪರಿಸರ ವಿಜ್ಞಾನ. ಪರಿಸರ ವಿಜ್ಞಾನದಲ್ಲಿ ಏನಪ್ಪಾ ಅಂತಂದ್ರೆ ಮುಂದುವರೆದಿರ್ತಕ್ಕಂಥ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟಾಪಿಕ್ ಯಾವುದಪ್ಪ ಅಂದ್ರೆ ಕೆಂಪು ಮಾಹಿತಿ ಪುಸ್ತಕ, ರೆಡ್ ಡಾಟಾ ಬುಕ್ ಅಂತ ಹೇಳ್ತೀವಿ. ರೆಡ್ ಡಾಟಾ ಬುಕ್ ಅಂತ ಹೇಳ್ತೀವಿ. ಬಹಳ ವಂಡರ್ಫುಲ್ ಆಗಿರ್ತಕ್ಕಂಥದ್ದು ರೆಡ್ ಡಾಟಾ ಬುಕ್ ಅಂತ ಹೇಳ್ತೀವಿ. ಕೆಂಪು ಮಾಹಿತಿ ಪುಸ್ತಕ, ಕೆಂಪು ಮಾಹಿತಿ ಪುಸ್ತಕ ಅಂತಂದು ರೆಡ್ ಡಾಟಾ ಬುಕ್ ಅಂತಂದು, ರೆಡ್ ಡಾಟಾ ಬುಕ್ ಅಂತಂದು ಬಹಳ ವಂಡರ್ಫುಲ್ ಆಗಿರ್ತಕ್ಕಂಥದ್ದು ನೋಡ್ರಿ. ಕೆಂಪು ಮಾಹಿತಿ ಪುಸ್ತಕ ಅಂತಂದು 1996ರಲ್ಲಿ ಇದನ್ನ ಜಾರಿಗೆ ತಗೊಂಡ್ಬಂದ್ರು. 1996ರಲ್ಲಿ ಏನಪ್ಪಾ ಅಂದ್ರೆ ಇದು ಜಾರಿಗೆ ಬಂತು. ಪ್ರಸ್ತುತವಾಗಿ ಇದು ಕಾರ್ಯನಿರ್ವಹಿಸ್ತಾ ಇರೋದು ಇಂಗ್ಲೆಂಡ್ನ ಪಕ್ಷಿ ಸಂಘಟನೆಯಿಂದ, ಇಂಗ್ಲೆಂಡ್ನ ಪಕ್ಷಿ ಸಂರಕ್ಷಣಾ ಸಂಸ್ಥೆ, ಇಂಗ್ಲೆಂಡ್ನ ಪಕ್ಷಿ ಸಂರಕ್ಷಣಾ ಸಂಸ್ಥೆಯಿಂದ ಏನಪ್ಪಾ ಅಂದ್ರೆ ಇದು ಅಂದ್ರೆ ವರ್ಕ್ ಮಾಡ್ತಾ ಇದೆ. ಯಾವುದಪ್ಪ ಅಂದ್ರೆ ರೆಡ್ ಡಾಟಾ ಬುಕ್ ಅಂತಂದು ಪ್ರತಿ ಒಂದು ವರ್ಷಕ್ಕೆ ಆಯಾ ದೇಶಗಳಿಗೆ ಮಾಹಿತಿಯನ್ನು ಕೊಡುತ್ತೆ. ಈ ವರ್ಷ ಈ ಜೀವಿಗಳನ್ನ ರಕ್ಷಣೆ ಮಾಡಲೇಬೇಕು ಅಂತಂದು ಅದನ್ನ ರೆಡ್ ಡಾಟಾ ಬುಕ್ ಅಂತ ಹೇಳ್ತೀವಿ, ಕೆಂಪು ಮಾಹಿತಿ ಪುಸ್ತಕ ಅಂತ ಹೇಳ್ತೀವಿ. ಸಿಂಪಲ್ ಆಗಿರ್ತಕ್ಕಂಥ ಒಂದು ಡೆಫಿನಿಷನ್, ಅಳಿವಿನಂಚಿನಲ್ಲಿರುವ ನೋಡ್ರಿ, ಅಳಿವಿನಂಚಿನಲ್ಲಿರುವ ಜೀವಿಗಳನ್ನು, ಅಳಿವಿನಂಚಿನಲ್ಲಿರುವ ಜೀವಿಗಳನ್ನು ಸೂಚಿಸುವ ಪುಸ್ತಕಕ್ಕೆ, ಅಳಿವಿನಂಚಿನಲ್ಲಿರುವ ಜೀವಿಗಳನ್ನು ಸೂಚಿಸುವ ಪುಸ್ತಕಕ್ಕೆ ರೆಡ್ ಡಾಟಾ ಬುಕ್ ಎನ್ನಲಾಗುತ್ತದೆ. ಅಳಿವಿನಂಚಿನಲ್ಲಿರುವ ಜೀವಿಗಳನ್ನು ಸೂಚಿಸುವ ಪುಸ್ತಕಕ್ಕೆ ನಾವೇನಂತ ಹೇಳ್ತೀವಿ ಅಂತಂದ್ರೆ ರೆಡ್ ಡಾಟಾ ಬುಕ್ ಅಂತ ಹೇಳ್ತೀವಿ. ರೆಡ್ ಡಾಟಾ ಬುಕ್ ಅಂತಂದು RDB ಅಂತ ಹೇಳ್ತೀವಿ. RDB ಅಂತಂದು ಅಳಿವಿನಂಚಿನಲ್ಲಿರ್ತಕ್ಕಂಥ ಜೀವಿಗಳನ್ನ ಸೂಚಿಸ್ತಕ್ಕಂಥ ಒಂದು ಪುಸ್ತಕಕ್ಕೆ ನಾವೇನಂತ ಹೇಳ್ತೀವಿ ಅಂದ್ರೆ ರೆಡ್ ಡಾಟಾ ಬುಕ್ ಅಥವಾ ಏನಪ್ಪಾ ಅಂದ್ರೆ ಕೆಂಪು ಮಾಹಿತಿ ಪುಸ್ತಕ ಅಂತ ಹೇಳ್ತೀವಿ. ಇಲ್ಲಿ ಏನಪ್ಪಾ ಅಂದ್ರೆ ಒಂದು 18ರಿಂದ 20 ಜೀವಿಗಳು ಬರ್ತಾವ. ಈ ಗುಂಪಿನಲ್ಲಿ 18ರಿಂದ 20 ಜೀವಿಗಳು ಬರ್ತಾವು. ಅದರೊಳಗೆ ಮೊದಲನೇ ಜೀವಿ ಯಾವುದಪ್ಪ ಅಂತಂದ್ರೆ ಪ್ರೊಜೆಕ್ಟ್ ಲಯನ್ ಅಂತ ಹೇಳ್ತೀವಿ. ಪ್ರೊಜೆಕ್ಟ್ ಲಯನ್ ನೋಡ್ರಿ, ಸಿಂಹದ ಯೋಜನೆ ಪ್ರಸ್ತುತವಾಗಿ ಏನಂದ್ರೆ ಅತಿ ಹೆಚ್ಚು ಅಂದ್ರೆ ಪಬ್ಲಿಸಿಟಿಗೆ ಬರ್ತಾ ಇರತಕ್ಕಂತ ಒಂದು ಯೋಜನೆ ಇದು. ಯಾವ್ದಪ್ಪ ಅಂದ್ರೆ ಪ್ರೊಜೆಕ್ಟ್ ಲಯನ್ ಅಂತಂದು 1972ರಲ್ಲಿ ಬರುತ್ತೆ. ಪ್ರಸ್ತುತವಾಗಿ ಏನಪ್ಪ ಅಂದ್ರೆ ನಮ್ಮಲ್ಲಿ ಇರ್ತಕ್ಕಂಥ ಒಂದು ಸಿಂಹಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 674 ಇದೆ. 674 ಇದೆ. ಪ್ರಸ್ತುತವಾಗಿ ಮೊಟ್ಟ ಮೊದಲ ಬಾರಿಗೆ ಭಾರತದ ರಾಷ್ಟ್ರೀಯ ಪ್ರಾಣಿ ಅಂದ್ರೆ ಸಿಂಹ ಆಗಿತ್ತು. ಆ ಸಿಂಹವನ್ನ ತೆಗೆದುಹಾಕಿ ಏನ್ ಮಾಡಿದ್ರಪ್ಪ ಅಂತಂದ್ರೆ ಮತ್ತೇನಪ್ಪ ಅಂತಂದ್ರೆ 1973ರಲ್ಲಿ ಏನಪ್ಪ ಅಂದ್ರೆ ಪ್ರೊಜೆಕ್ಟ್ ಏನಪ್ಪ ಅಂದ್ರೆ ಟೈಗರ್ ಅಂತ ತಗೊಂಡ್ಬಂದ್ರು. ಪ್ರೊಜೆಕ್ಟ್ ಟೈಗರ್ ಅಂತಂದು ನೋಡ್ರಿ, ಒಂದೇ ವರ್ಷ ಡಿಫರೆನ್ಸ್. ಹುಲಿ ಯೋಜನೆ, ಹುಲಿಗಳನ್ನ ಎನಿ ಕಂಡೀಷನ್ ಏನಿದ್ರೆ ಸಂರಕ್ಷಣೆ ಮಾಡಲೇಬೇಕು ಅನ್ನೋ ಒಂದು ಕಾರಣಕ್ಕೆ ಏನಪ್ಪ ಅಂದ್ರೆ ಪ್ರೊಜೆಕ್ಟ್ ಟೈಗರ್ ಅನ್ನ ತೆಗೆದುಕೊಂಡು ಬಂದ್ರು 1973ರಲ್ಲಿ. ಇದರ ಬಗ್ಗೆ ಇಡೀ ಜಗತ್ತಿನ ತುಂಬಾ ಏನಿದ್ರೆ ಮಾಹಿತಿಯನ್ನು ನೀಡಿರ್ತಕ್ಕಂಥ ಭಾರತೀಯ ವ್ಯಕ್ತಿ ಯಾರಂದ್ರೆ ಸುರೇಶ್ ಸಾಂಕ್ಲಾ ಅಂತಂದು. ಎಲ್ಲಾದ್ರೂ ಏನಪ್ಪ ಅಂದ್ರೆ ಸಾಂಕ್ಲಾ ಯೋಜನೆ ಅಂತ ಬಂದಿತ್ತು ಅಂದ್ರೆ ನೆನ್ಪಿಟ್ಕೊಂಡ್ಬಿಡ್ಬೇಕು, ಅದು ಹುಲಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಯೋಜನೆ. ಹುಲಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಯೋಜನೆ ಯಾವ್ದಪ್ಪ ಅಂದ್ರೆ ಸಾಂಕ್ಲಾ ಯೋಜನೆ ಅಂತ ಹೇಳ್ತೀವಿ. ಸಾಂಕ್ಲಾ ಯೋಜನೆ. ಸೇವ್ ಅಂತ ಬಂದಿತ್ತು ಅಂತಂದ್ರೆ, ಸೇವ್ ಯೋಜನೆ ಅಂತ ಬಂದಿತ್ತು ಅಂದ್ರೂ ಕೂಡ ಏನಪ್ಪಾ ಅಂದ್ರೆ ಅದು ಕೂಡ ಏನಂದ್ರೆ ಹುಲಿಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥ ಒಂದು ಯೋಜನೆ. ಸುರೇಶ್ ಸಾಂಕ್ಲಾ ಅಂದಾಗ್ಲೂ ಕೂಡ ಹುಲಿ ಅಂತ ಹೇಳಬೇಕು, ಸೇವ್ ಅಂದಾಗ್ಲೂ ಕೂಡ ಏನಂದ್ರೆ ಹುಲಿ ಅಂತ ಹೇಳಬೇಕು. ಅದ್ರ ಜೊತೆಗೆ ಏನಪ್ಪ ಕರ್ನಾಟಕ ಅಂದಾಗ ಏನಪ್ಪ ಅಂದ್ರೆ 524 ಹುಲಿಗಳು. ಅದೇ ರೀತಿ ಅಂದ್ರೆ ಮಧ್ಯಪ್ರದೇಶ ಅಂದಾಗ ಏನಪ್ಪಾ ಅಂತಂದ್ರೆ 526 ಹುಲಿಗಳು. ಅದೇ ರೀತಿ ಏನಪ್ಪಾ ಅಂದ್ರೆ ಉತ್ತರಾಖಂಡ ಅಥವಾ ಅಂದ್ರೆ ಉತ್ತರಾಂಚಲ ಅಂದಾಗ ಏನಪ್ಪಾ ಅಂದ್ರೆ ಜಿಮ್ ಕಾರ್ಬೆಟ್ ಅಂದಾಗ ಏನಂದ್ರೆ 422 ಹುಲಿಗಳು. ಈ 3 ನಂಬರ್ಗಳನ್ನು ನೆನ್ಪಿಟ್ಕೊಳ್ರಿ. ಈ 3 ನಂಬರ್ಗಳಲ್ಲಿ ಯಾವುದಾದ್ರೂ ಒಂದು ನಂಬರ್ ಅನ್ನ ಕೇಳ್ತಾರೆ. ಟೋಟಲ್ ಆಗಿ ಇಡೀ ಜಗತ್ತಿನಲ್ಲಿ ಇರ್ತಕ್ಕಂಥ ಹುಲಿಗಳ ಸಂಖ್ಯೆ ಎಷ್ಟಪ್ಪ ಅಂದ್ರೆ 3800. 3800ರಲ್ಲಿ ಅರ್ಧಕ್ಕಿಂತ ಹೆಚ್ಚು ಏನಪ್ಪಾ ಅಂತಂದ್ರೆ
ಅರ್ಧಕ್ಕಿಂತ ಹೆಚ್ಚು ಏನಪ್ಪಾ ಅಂದ್ರೆ ಹುಲಿಗಳು ಇರೋದೇನೆಂದ್ರೆ ಭಾರತದಲ್ಲೇ. ಹೀಗಾಗಿ ಏನಂದ್ರೆ ಭಾರತದಲ್ಲಿ ಏನಂದ್ರೆ ರಾಷ್ಟ್ರೀಯ ಪ್ರಾಣಿ ಯಾವುದಪ್ಪ ಅಂತಂದ್ರೆ ಹುಲಿ ಅಂತ ಹೇಳ್ತೀವಿ. ಇವೆರಡು ನಂಬರ್ಗಳನ್ನ ಜಾಸ್ತಿ ಕೇಳ್ತಾ ಇರ್ತಾನೆ. ಒಂದು 524, ಇನ್ನೊಂದು 526. 524 ಅಂದಾಗ ಕರ್ನಾಟಕದಲ್ಲಿ ಇರ್ತಕ್ಕಂಥ ಹುಲಿಗಳ ಸಂಖ್ಯೆ, 526 ಅಂದಾಗ ಏನಂದ್ರೆ ಮಧ್ಯಪ್ರದೇಶ ಅಂತ ಹೇಳ್ತೀವಿ. ಮಧ್ಯಪ್ರದೇಶ ಅಂತದ್ದು. ಕರ್ನಾಟಕದಲ್ಲಿ ಅತಿ ಹೆಚ್ಚು ನಮಗೆ ಹುಲಿಗಳು ಸಿಗೋದು ಬಂಡೀಪುರದಲ್ಲಿ ಸಿಗ್ತವೆ ಅತಿ ಹೆಚ್ಚು ಹುಲಿಗಳು. ಅದೇ ರೀತಿ ಅಂದ್ರೆ ಮಧ್ಯಪ್ರದೇಶದಲ್ಲಿ ಅತಿ ಹೆಚ್ಚು ಹುಲಿಗಳು ಸಿಗೋದು ಬಿನ್ಬೆಟ್ಕಾ ಅಂತಂದು. ಬಿನ್ಬೆಟ್ಕಾ ಅರಣ್ಯ ಪ್ರದೇಶದೊಳಗೆ ಅತಿ ಹೆಚ್ಚು ಹುಲಿಗಳು ಸಿಗ್ತವೆ. ಇವು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಏನಂದ್ರೆ ಪ್ರೊಜೆಕ್ಟ್ಗಳು. ಇವುಗಳನ್ನು ನೆನ್ಪಿಟ್ಕೋಬೇಕು. ಪ್ರೊಜೆಕ್ಟ್ ಲಯನ್ ಅಂದಾಗ 1972, ಪ್ರೊಜೆಕ್ಟ್ ಅಂದ್ರೆ ಟೈಗರ್ ಅಂದಾಗ 1973. ಅದೇ ರೀತಿ ಏನಪ್ಪ ಅಂದ್ರೆ ಹೈಲೈಟ್ ಆಗ್ತಕ್ಕಂಥ ಇನ್ನೂ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಯೋಜನೆ ಯಾವುದಪ್ಪ ಅಂದ್ರೆ 1974ರ ಪ್ರೊಜೆಕ್ಟ್ ಕ್ರೊಕೊಡೈಲ್ ಅಂತ ಹೇಳ್ತೀವಿ. ಮೊಸಳೆ ಯೋಜನೆ ಪ್ರೊಜೆಕ್ಟ್ ಕ್ರೊಕೊಡೈಲ್ ಅಂತ ಹೇಳ್ತೀವಿ. ಪ್ರೊಜೆಕ್ಟ್ ಕ್ರೊಕೊಡೈಲ್ ಅಂತಂದು ಮೊಸಳೆ ಯೋಜನೆ ನೋಡ್ರಿ. ಮೊಸಳೆ ಯೋಜನೆ ಅಂತ ಹೇಳ್ತೀವಿ. 1974ರಲ್ಲಿ ಅಂದ್ರೆ ಇದು ಲಾಂಚ್ ಆಯಿತು. ಬಹಳ ಅತ್ಯದ್ಭುತವಾಗಿರ್ತಕ್ಕಂಥದ್ದು. ಮೊಸಳೆಗಳನ್ನ ರಕ್ಷಣೆ ಮಾಡಲೇಬೇಕು. ಈ ಭೂಮಿ ಇದೆಯಲ್ಲ ಕೇವಲ ಮನುಷ್ಯಂದು ಅಷ್ಟೇ ಅಲ್ಲ, ಎಲ್ಲಾ ಜೀವಿಗಳಿಗೆ ಅಂದ್ರೆ ಸರಿಸಮಾನವಾಗಿ ಅಂದ್ರೆ ಈ ಭೂಮಿ ಮೇಲೆ ಹಕ್ಕಿದೆ. ಆದ್ರೆ ಮನುಷ್ಯನ ದುರಾಸೆಯಿಂದಾಗಿ ಅತಿ ಹೆಚ್ಚು ತೊಂದರೆಗೊಳಗಾಗಿರ್ತಕ್ಕಂಥ ಜೀವಿಗಳು ಅವೆಲ್ಲ ಅಂದ್ರೆ ಕೆಂಪು ಮಾಹಿತಿ ಪುಸ್ತಕದಲ್ಲಿ ಬರ್ತವೆ. ಪ್ರೊಜೆಕ್ಟ್ ಕ್ರೊಕೊಡೈಲ್ ಅಂತಂದು 1974ರಲ್ಲಿ ಬರುತ್ತೆ. ಭಾರತದಲ್ಲಿ ಅತಿ ಹೆಚ್ಚು ಏನಪ್ಪಾ ಅಂದ್ರೆ ಮೊಸಳೆಗಳು ಸಿಗೋದಿಲ್ಲ ಅಂದ್ರೆ ಚೆನ್ನೈನಲ್ಲಿ. ಮೊಸಳೆ ಏನಂದ್ರೆ ಸಂರಕ್ಷಣಾ ಕೇಂದ್ರಗಳು ಚೆನ್ನೈನಲ್ಲಿ ಸಿಗ್ತವೆ. ಚೆನ್ನೈ ಬಿಟ್ರೆ ಏನಪ್ಪಾ ಅಂದ್ರೆ ಕೇರಳ ಸಿಗುತ್ತೆ. ಕೇರಳದಲ್ಲಿ ಏನಂದ್ರೆ ಮೊಸಳೆ ಏನಂದ್ರೆ ಕೇಂದ್ರಗಳು ಸಿಗ್ತವೆ. ಅದಾದ್ಮೇಲೆ ನಮ್ಮಲ್ಲಿ ಏನಪ್ಪಾ ಅಂದ್ರೆ ದಾಂಡೇಲಿ ಅಂತ ಬರುತ್ತೆ. ದಾಂಡೇಲಿ ಅಂತಂದು ಅಲ್ಲಿಯೂ ಕೂಡ ಅಂದ್ರೆ ಒಂದು ಮೊಸಳೆ ಒಂದು ಏನಂದ್ರೆ ರಕ್ಷಣಾ ಕೇಂದ್ರ ಇದೆ. ಅಷ್ಟೊಂದು ಚೆನ್ನಾಗಿರ್ತಕ್ಕಂಥ ಏನಪ್ಪಾ ಅಂದ್ರೆ ಯಾವುದೇ ಒಂದು ಪ್ರಾಜೆಕ್ಟ್ಗಳನ್ನು ಲಾಂಚ್ ಮಾಡಿಲ್ಲ ದಾಂಡೇಲಿನಲ್ಲಿ. ಹೀಗಾಗಿ ಏನಂದ್ರೆ ಅತಿ ಹೆಚ್ಚು ಮೊಸಳೆಗಳು ಕಂಡು ಬರ್ತವೆ. ಕಾಳಿ ನದಿ ಅಂತ ಹೇಳ್ತೀವಿ. ಚೆನ್ನೈನಲ್ಲಿ ಅತಿ ಹೆಚ್ಚು ಮೊಸಳೆಗಳು. ಅದು ಬಿಟ್ಟರೆ ಕೇರಳದಲ್ಲಿ ಏನಂದ್ರೆ ಮೊಸಳೆ ಕೇಂದ್ರಗಳು ಕಂಡು ಬರ್ತವೆ. 1974 ಪ್ರೊಜೆಕ್ಟ್ ಕ್ರೊಕೊಡೈಲ್ ಅಂತಂದು ಇದು ಕೂಡ ಡೇಂಜರ್ ಝೋನ್ ಅಲ್ಲಿ ಬರುತ್ತೆ. ಇದಾದ ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಕಂಟಿನ್ಯೂಸ್ ಆಗಿ ಕ್ವಶನ್ ಇದು. ಪ್ರೊಜೆಕ್ಟ್ ಎಲಿಫೆಂಟ್ ಅಂತ ಹೇಳ್ತೀವಿ. ಪ್ರೊಜೆಕ್ಟ್ ಎಲಿಫೆಂಟ್ ಅಂತ ಹೇಳ್ತೀವಿ. ಆನೆಗಳ ಯೋಜನೆ, ಆನೆಗಳ ಅಭಯಾರಣ್ಯ ನೋಡ್ರಿ. 1992 PSI ನಲ್ಲಿ 2 ಸಲ ಬಂದಿದೆ. ಆನೆಗಳ ಅಭಯಾರಣ್ಯ ಯೋಜನೆ ಈ ವರ್ಷದಲ್ಲಿ ಜಾರಿಗೆ ಬಂದಿತ್ತು. 1992 ಆನೆಗಳ ಅಭಯಾರಣ್ಯ ಪ್ರೊಜೆಕ್ಟ್ ಎಲಿಫೆಂಟ್ ಅಂತ ಹೇಳ್ತೀವಿ. ಇಲ್ಲಿ ಬರ್ತಕ್ಕಂಥ ಒಂದು ಅತ್ಯದ್ಭುತವಾಗಿರ್ತಕ್ಕಂಥ ಕಾರ್ಯಕ್ರಮ ಯಾವುದಪ್ಪ ಅಂದ್ರೆ ಹಾಥಿ ಮೇರಾ ಸಾಥಿ ಅಂತಂದು. ಹಾಥಿ ಮೇರಾ ಸಾಥಿ आपको मालूम है ना? हाथी ಅಂದ್ರೆ ಆನೆ. हाथी मेरा साथी ಅಂತಂದು. ತುಮಾರ ಸಾಥಿ ಕಿಧರ್ ಹೈ? ನೋಡ್ರಿ ಅದೇನಪ್ಪಾ ಅಂತಂದ್ರೆ ಹಾಥಿ ಮೇರಾ ಸಾಥಿ ಅಂತ ಹೇಳ್ತೀವಿ. ಆನೆಗಳ ರಕ್ಷಣೆಯನ್ನ ಮಾಡ್ತಕ್ಕಂಥ ಒಂದು ಯೋಜನೆ. ಅದು ಬಿಟ್ಟರೆ ಮೈಕ್ ಯೋಜನೆ ಅಂತಂದು. ಮಾನಿಟರಿಂಗ್ ಆಫ್ ವೀರಪ್ಪನನ್ನ ಕಂಟ್ರೋಲ್ ಮಾಡಲಿಕ್ಕೆ ಏನಂದ್ರೆ ಈ ಒಂದು ಯೋಜನೆಯನ್ನು ತಗೊಂಡ್ಬಂದ್ರು. ಮಾನಿಟರಿಂಗ್ ಆಫ್ ಇಲ್ಲಿಗಲ್ ಕಿಲ್ಲಿಂಗ್ ಎಲಿಫೆಂಟ್ಸ್ ಅಂತಂದು. ಮಾನಿಟರಿಂಗ್ ಆಫ್ ಇಲ್ಲಿಗಲ್ ಕಿಲ್ಲಿಂಗ್ ಎಲಿಫೆಂಟ್ಸ್ ಅಂತ ಹೇಳ್ತೀವಿ. ಮೈಕ್ ಯೋಜನೆ ನೆನ್ಪಿಟ್ಕೊಂಡ್ಬಿಡ್ಬೇಕು. ಮೈಕ್ ಯೋಜನೆ ಅಂದ್ಕೊಳ್ಳೇನೆ ಆನೆಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು. ಕರ್ನಾಟಕ ಅಂದ್ಕೊಳ್ಳೇನೆ 6049 ಆನೆಗಳು. ಕರ್ನಾಟಕ ಒಂದು ರೀತಿ ಏನಂದ್ರೆ ಆನೆಗಳ ರಾಜ್ಯ. ಅತಿ ಹೆಚ್ಚು ಆನೆಗಳು ನೋಡ್ರಿ ಭಾರತದಲ್ಲಿ 30,711 ಭಾರತದಲ್ಲಿ 30,711. ಅದರೊಳಗೆ ಅತಿ ಹೆಚ್ಚು ಆನೆಗಳು ಇರೋದೇ ಅಂದ್ರೆ ಕರ್ನಾಟಕ. 2ನೇ ಸ್ಥಾನ ಏನಂದ್ರೆ ಅಸ್ಸಾಂ ಕೊಡ್ತೀವಿ ನಾವು. ಅಸ್ಸಾಂ ಅಂತಂದು. ಕಾಜಿರಂಗಾ ಬೆಟ್ಟಕ್ಕೆ ಏನಂದ್ರೆ ಕೊಡ್ತೀವಿ. ನೋಡ್ರಿ ಆನೆಗಳಂದಾಗ್ಲೂ ಕೂಡ ಏನಪ್ಪ ಅಂದ್ರೆ ಕರ್ನಾಟಕ ಕೊಡಬೇಕು. ಹುಲಿಗಳಂದಾಗ್ಲೂ ಕೂಡ ಏನಂದ್ರೆ ಕರ್ನಾಟಕ ಅಂತ ಕೊಡಬೇಕು. ನೋಡ್ರಿ ಬಹಳ ವಿಶೇಷವಾಗಿರ್ತಕ್ಕಂಥ ರಾಜ್ಯ ಯಾವುದಪ್ಪ ಅಂದ್ರೆ ಕರ್ನಾಟಕ ಅಂತಂದು. ಇವೆರಡು ಯೋಜನೆಗಳು ಆನೆಗಳನ್ನ ರಕ್ಷಣೆ ಮಾಡಲೇಬೇಕು. ಹಾಥಿ ಮೇರಾ ಸಾಥಿ, ಮೈಕ್ ಅಂತಂದು ಮಾನಿಟರಿಂಗ್ ಆಫ್ ಇಲ್ಲಿಗಲ್ ಕಿಲ್ಲಿಂಗ್ ಎಲಿಫೆಂಟ್ಸ್ ಅಂತಂದು
ವೀರಪ್ಪಣ್ಣನ ಕಂಟ್ರೋಲ್ ಮಾಡಲಿಕ್ಕೆ ಏನಂದ್ರೆ ಈ ಒಂದು ಯೋಜನೆಯನ್ನು ತಗೊಂಡ್ಬಂದ್ರು. ಆದರೂ ಕೂಡ ಕಂಟ್ರೋಲ್ ಮಾಡ್ಲಿಕ್ಕೆ ಆಗಲಿಲ್ಲ. 5,000ಕ್ಕಿಂತಲೂ ಹೆಚ್ಚು ಆನೆಗಳನ್ನು ಏನಂದ್ರೆ ಕೊಂದು ಹಾಕಿದ್ದ ಯಾರಪ್ಪ ಅಂದ್ರೆ ವೀರಪ್ಪಣ್ಣ ಅಂತಂದು. ಬಹಳ ವಂಡರ್ಫುಲ್ ಆಗಿರ್ತಕ್ಕಂಥ ಯೋಜನೆ. 1992 ಆನೆಗಳ ಅಭಯಾರಣ್ಯ, ಆನೆಗಳ ಪಡಸಾಲೆ, ಆನೆಗಳ ಏನಪ್ಪಾ ಅಂತಂದ್ರೆ ಬೀಡು ಅಂತ ಹೇಳ್ತಾ ಇರ್ತೀವಿ. ಆ ಒಂದು ಆನೆಗಳ ಒಂದು ಯೋಜನೆಯನ್ನು ನೆನಪಿಟ್ಕೋಬೇಕು. 1992 ಅಂತಂದು. 2002 ಪ್ರೊಜೆಕ್ಟ್ ವಲ್ಚರ್ ಅಂತಂದು ಕೊಡ್ತಾನೆ. ಪ್ರೊಜೆಕ್ಟ್ ವಲ್ಚರ್ ಅನ್ನೋದಕ್ಕಿಂತ ಕಚ್ಚಪ್ಪ ಅಂತ ಕೊಡ್ತಾನೆ. ಪ್ರೊಜೆಕ್ಟ್ ಕಚ್ಚಪ್ಪ. ನಿಮ್ಗೇನಾದ್ರೂ ಗೊತ್ತನ್ರಿ ಕಚ್ಚಪ್ಪನ ಬಗ್ಗೆ? ಪ್ರೊಜೆಕ್ಟ್ ಕಚ್ಚಪ್ಪ ಅಂತ ಹೇಳ್ತೀವಿ. ಇದೇನಂದ್ರೆ ಈ ಒಂದು ಒರಿಸ್ಸಾ ಭಾಷೆಯಲ್ಲಿ ಕಚ್ಚಪ್ಪಗೆ ಏನಂತಾರಂದ್ರೆ ಆಮೆ ಅಂತ ಕರೀತಾರೆ. ನೋಡ್ರಿ, ಒರಿಸ್ಸಾ ಭಾಷೆಯೊಳಗೆ ಕಚ್ಚಪ್ಪ ಅಂದ್ರೆ ನಮ್ಮ ಕನ್ನಡದಲ್ಲಿ ಆಮೆ ಅಂತ ಆಗುತ್ತೆ. ಏನಂದ್ರೆ ರಿಡ್ಲೆ ಆಮೆ ಅಥವಾ ನಕ್ಷತ್ರ ಆಮೆ ಅಂತಂದು ಕಂಪ್ಲೀಟ್ ಆಗಿ ಡೇಂಜರ್ ಝೋನ್ ನಲ್ಲಿ ಬರ್ತಾ ಇದೆ. ಕೆಂಪು ಮಾಹಿತಿ ಪುಸ್ತಕದಲ್ಲಿ ಬರ್ತಾ ಇದೆ. ರಿಡ್ಲೆ ಆಮೆಗಳು ಅಂತ ಹೇಳ್ತೀವಿ. ರಿಡ್ಲೆ ಆಮೆಗಳು ಅಂತ ಕೇಳ್ತಾನೆ. ಕಂಪ್ಲೀಟ್ ಆಗಿ ಡೇಂಜರ್ ಝೋನ್ ನಲ್ಲಿ ಬರುತ್ತೆ. ಯಾವುದಪ್ಪ ಅಂದ್ರೆ ಚಿಲ್ಕ್ ಸರೋವರ ಅಂತ ಹೇಳ್ತೀವಿ. ಚಿಲ್ಕ್ ಸರೋವರ ಏನಪ್ಪಾ ಅಂದ್ರೆ ಒರಿಸ್ಸಾದಲ್ಲಿ ಬರುತ್ತೆ. ಅತಿ ಹೆಚ್ಚು ಇದನ್ನೇಂದ್ರೆ ಬೇಟೆ ಆಡ್ತಾರೆ ಜನ. ಹೀಗಾಗಿ ಇದು ಕೂಡ ಕೆಂಪು ಮಾಹಿತಿ ಪುಸ್ತಕದಲ್ಲಿ ಬರ್ತಾ ಇದೆ. ಪ್ರೊಜೆಕ್ಟ್ ಕಚ್ಚಪ್ಪ ಅಂತಂದು. ಕಚ್ಚಪ್ಪ ಅಂದ್ರೆ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ, ನಕ್ಷತ್ರ ಆಮೆಯ ಒಂದು ಹೆಸರದು. ಇದನ್ನು ಅತಿ ಹೆಚ್ಚು ಮಾರಾಟ ಮಾಡ್ತಾರೆ. ಜನರಲ್ಲಿ ಏನಂದ್ರೆ ಅತಿ ಹೆಚ್ಚು ಮೂಢನಂಬಿಕೆ. ಏನಪ್ಪ ಅಂದ್ರೆ ಬಹಳ ಹೋರಾಟ ಜೀವಿ ಇದು. ಇಲ್ಲಿಂದ ಏನಪ್ಪ ಅಂದ್ರೆ ಇಲ್ಲಿಗೆ ವಲಸೆ ಹೋಗುತ್ತೆ. ಇಲ್ಲಿ ಒಂದು ದೊಡ್ಡದಾಗಿರ್ತಕ್ಕಂಥ ಖಂಡ ಬರುತ್ತೆ. ಈ ಖಂಡವನ್ನು ನಾವೇನಂತ ಹೇಳ್ತೀವಿ ಅಂದ್ರೆ ಆಸ್ಟ್ರೇಲಿಯಾ ಅಂತ ಹೇಳ್ತೀವಿ. ಆಸ್ಟ್ರೇಲಿಯಾದಿಂದ ಭಾರತದಿಂದ ಆಸ್ಟ್ರೇಲಿಯಾಕ್ಕೆ ಏನಪ್ಪ ಅಂದ್ರೆ ವಲಸೆ ಹೋಗ್ತಾ ಇರ್ತೈತಿ. ಯಾವುದಪ್ಪ ಅಂದ್ರೆ ನಕ್ಷತ್ರ ಆಮೆ. ನೋಡ್ರಿ, 2002 ಪ್ರೊಜೆಕ್ಟ್ ಕಲ್ಚರ್ ಏನಂದ್ರೆ ಕಚ್ಚಪ್ಪ ಅಂತ ಹೇಳ್ತೀವಿ. ಅದಾದ್ಮೇಲೆ ಪ್ರೊಜೆಕ್ಟ್ ಏನಪ್ಪಾ ಅಂದ್ರೆ ವಲ್ಚರ್ ಅಂತಂದು ಹದ್ದುಗಳ ಯೋಜನೆ. ಹದ್ದುಗಳನ್ನು ರಕ್ಷಣೆ ಮಾಡಲೇಬೇಕು. ಅತಿ ಹೆಚ್ಚು ಬೇಟೆ ಆಡ್ತಾ ಇದ್ದಾರೆ. ಎಲ್ಲಪ್ಪ ಅಂತಂದ್ರೆ ಈ ರಾಮದೇವರ ಬೆಟ್ಟ. ನಮ್ಮಲ್ಲಿ ಮುಖ್ಯವಾಗಿರ್ತಕ್ಕಂಥ 2 ಕೇಂದ್ರಗಳಿವು, ಹದ್ದಿನ ರಕ್ಷಣಾ ಕೇಂದ್ರಗಳು. ಒಂದು ರಾಮದೇವರ ಬೆಟ್ಟ, ಇನ್ನೊಂದೇನಪ್ಪ ಅಂತಂದ್ರೆ ಕರ್ನಾಟಕದ ಹದ್ದಿಂದು. ಯಾವುದು? ಕರ್ನಾಟಕದ್ದು ಗಜೇಂದ್ರಗಢದ ಬಾಜು ನಾಗೇಂದ್ರಗಡ ಅಂತಂದು. ನಾಗೇಂದ್ರಗಡ ಅಥವಾ ನಾಗಪ್ಪನಗಡ ಅಂತ ಹೇಳ್ತಾರೆ. ನಾಗೇಂದ್ರಗಡ ಅಂತಂದು 2 ಮುಖ್ಯವಾಗಿರ್ತಕ್ಕಂಥ ಹದ್ದುಗಳ ರಕ್ಷಣಾ ಕೇಂದ್ರಗಳಿವು. ಅತಿ ಹೆಚ್ಚು ತೊಂದರೆ ಆಗಿರೋದಂದ್ರೆ ರಾಮದೇವರ ಬೆಟ್ಟದಲ್ಲಿ. ಅದರೊಳಗೆ ಇನ್ನೊಂದು ಭಾರತದ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಕೇಂದ್ರ ಬರುತ್ತೆ, ಘಾನಾ ಅಂತ ಹೇಳ್ತೀವಿ. ರಾಜಸ್ಥಾನದಲ್ಲಿದೆ. ಈ ಘಾನಾದಲ್ಲಿ ಇರ್ತಕ್ಕಂಥವೆಲ್ಲ ಖಾನಾ ಆಗಿ ಹೋಗ್ಬಿಟ್ಟಿದ್ದಾವೆ. ಎಲ್ಲನೂ ಸಾಯಿಸ್ಬಿಟ್ಟಿದ್ದಾರೆ. ಯಾರಪ್ಪ ಅಂತಂದ್ರೆ ಈ ಒಂದು ರಾಜಸ್ಥಾನದವರು. ಇಲ್ಲಿ ಆಲ್ಮೋಸ್ಟ್ ಆಲ್ ಏನಂದ್ರೆ ಡೇಂಜರ್ ಝೋನ್ ಇಲ್ವೇ ಇಲ್ಲ ಅಂತ ಹೇಳ್ಬೋದು. ಇರೋದೇ ಈ 2 ಪ್ಲೇಸು, ಒಂದು ರಾಮದೇವರ ಬೆಟ್ಟ, ಇನ್ನೊಂದು ನಾಗೇಂದ್ರಗಡ ಅಂತಂದು. ಕಂಪ್ಲೀಟ್ ಆಗಿ ಡೇಂಜರ್ ಝೋನ್ ನಲ್ಲಿ ಬಂದಿದ್ದಾವೆ. ರಕ್ಷಣೆ ಮಾಡಲೇಬೇಕು. ನೋಡ್ರಿ, ಪ್ರೊಜೆಕ್ಟ್ ವಲ್ಚರ್ ಅಂತ ಹೇಳ್ತೀವಿ. ಹದ್ದುಗಳ ಯೋಜನೆ ಘಾನಾದಲ್ಲಿ ಇಲ್ವೇ ಇಲ್ಲ. ರಾಮದೇವರ ಬೆಟ್ಟದಲ್ಲಿ ಇರ್ತಕ್ಕಂಥ ಹದ್ದುಗಳನ್ನೇ ತೆಗೆದುಕೊಂಡು ಹೋಗಿ ಘಾನಾದಲ್ಲಿ ಸಾಕಾಣಿಕೆ ಮಾಡ್ತಾರೆ. ಹದ್ದುಗಳ ಒಂದು ಸಂತಾನೋತ್ಪತ್ತಿ ನಡೆಸಿ ಅಂದ್ರೆ ಅವುಗಳ ಸಂಖ್ಯೆಯನ್ನು ಹೆಚ್ಚು ಮಾಡಲಿಕ್ಕೆ ಒಂದು ಕೇಂದ್ರವನ್ನು ಗುರುತಿಸಿದ್ದಾರೆ. ಆ ಹಳ್ಳಿಯ ಹೆಸರೇನಪ್ಪ ಅಂದ್ರೆ ಹರಿಯಾಣದ ಒಂದು ಹಳ್ಳಿಯ ಹೆಸರೇನಂದ್ರೆ ಪಿಂಜಾರ್ ಅನ್ನೋ ಒಂದು ಊರಿನಲ್ಲಿ ಕರ್ನಾಟಕದ ಹದ್ದುಗಳನ್ನು ತೆಗೆದುಕೊಂಡು ಹೋಗಿ ರಕ್ಷಣೆ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ. ಅದೇಂದ್ರೆ ರಕ್ಷಣೆ ಆಗ್ತಾನೆ ಇಲ್ಲ. ಕಂಪ್ಲೀಟ್ ಆಗಿ ಡೇಂಜರ್ ಝೋನ್ನಲ್ಲಿ ಬರ್ತಾ ಇದೆ ಹದ್ದು ಅಂತಂದು. ಅದಾದ್ಮೇಲೆ ನೆಕ್ಸ್ಟ್ ಹೈಲೈಟ್ ಆಗ್ತಕ್ಕಂಥದ್ದು ಪ್ರೊಜೆಕ್ಟ್ ಲೆಪರ್ಡ್ ಅಂತ ಹೇಳ್ತೀವಿ. ಪ್ರೊಜೆಕ್ಟ್ ಲೆಪರ್ಡ್ ಅಂತಂದು, ಅಥವಾ ಚೀತಾ ಯೋಜನೆ ಅಥವಾ ಚಿರತೆ ಯೋಜನೆ ಅಂತ ಹೇಳ್ತೀವಿ. ನೋಡ್ರಿ, ಚಿರತೆ ಯೋಜನೆ ಅಂತ ಹೇಳ್ತೀವಿ. ಇಲ್ಲಿ ಮಧ್ಯಪ್ರದೇಶ ನಮ್ಮನ್ನು ಬೀಟ್ ಮಾಡುತ್ತೆ. ಮಧ್ಯಪ್ರದೇಶ ಮತ್ತೆ ಅಂದ್ರೆ ಫಸ್ಟ್ ಪ್ಲೇಸ್ನಲ್ಲಿ ಬರುತ್ತೆ. ನಮ್ಮ ಕರ್ನಾಟಕದಲ್ಲಿ ಏನಪ್ಪಾ ಅಂದ್ರೆ ಇರ್ತಕ್ಕಂಥ ಒಟ್ಟು ಚಿರತೆಗಳ ಸಂಖ್ಯೆ ಎಷ್ಟಂದ್ರೆ 1783 ಇದೆ. 1783 ಇದೆ. ಪ್ರೊಜೆಕ್ಟ್ ಇದ್ರೆ ಚಿರತೆ ಯೋಜನೆ ಅಂತ ಹೇಳ್ತೀವಿ. ನಮ್ಮಲ್ಲಿ ಕಂಪ್ಲೀಟ್ ಆಗಿ ಡೇಂಜರ್ ಝೋನ್ ನಲ್ಲಿ ಬರ್ತಕ್ಕಂಥದ್ದು ಯಾವುದಪ್ಪ ಅಂದ್ರೆ ಚೀತಾ ಅಂತಂದು. ಇಲ್ವೇ ಇಲ್ಲ, ನಶಿಸಿ ಹೋಗಿದೆ. ಇದನ್ನ ಆಫ್ರಿಕಾದಿಂದ ತಗೊಂಬಂದು ಏನಂದ್ರೆ ಮಧ್ಯಪ್ರದೇಶದ
ಮಧ್ಯಪ್ರದೇಶದ ಬಿನ್ ಬೆಟ್ಕ ಅರಣ್ಯದೊಳಗೆ ರಕ್ಷಣೆ ಮಾಡ್ತಾ ಇದ್ದಾರೆ. ಆದ್ರೂ ಕೂಡ ಏನಪ್ಪಾ ಅಂದ್ರೆ ಇದರ ಸಂಖ್ಯೆಯನ್ನು ಹೆಚ್ಚು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಚೀತಾ ಅಂತ ಹೇಳ್ತೀವಿ, ಚಿರತೆಗಿಂತ ಕಡಿಮೆ ತೂಕ ಇರುತ್ತೆ, ಅತಿ ವೇಗವಾಗಿ ಓಡ್ತಕ್ಕಂಥ ಒಂದು ಪ್ರಾಣಿ ಇದು. 96 ಕಿಲೋಮೀಟರ್ ಪ್ರತಿ ಗಂಟೆ ವೇಗದಲ್ಲಿ ಓಡುತ್ತೆ. ಪ್ರೊಜೆಕ್ಟ್ ಲೆಪರ್ಡ್ ಅಂತ ಹೇಳ್ತೀವಿ, ಚಿರತೆ ಯೋಜನೆ ಅಂತಂದು. ಇದ್ರೊಳಗೆ ಇನ್ನೂ ಒಂದು ವಿಶೇಷವಾಗಿರ್ತಕ್ಕಂಥ ಪ್ರಾಣಿ ಯಾವುದಪ್ಪ ಅಂದ್ರೆ ಹಿಮಚಿರತೆ ಅಂತ ಹೇಳ್ತೀವಿ. ಹಿಮಚಿರತೆ ಅಂತಂದು ಕಂಪ್ಲೀಟ್ ಆಗಿ ಡೇಂಜರ್ ಝೋನ್ ನಲ್ಲಿ ಬರ್ತಾ ಇದೆ, ಮನುಷ್ಯನ ಹೊಡೆತಕ್ಕೆ ಅಂದ್ರೆ ಅಳಿವಿನಂಚಿಗೆ ಬರ್ತಾ ಇದೆ ಹಿಮಚಿರತೆ ಅಂತಂದು. ಹಿಮಚಿರತೆ ಇದಾದ ಮೇಲೆ ನೆಕ್ಸ್ಟ್ ಅಂದ್ರೆ ಹೈಲೈಟ್ ಆಗ್ತಕ್ಕಂಥ ಇನ್ನೂ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಟರ್ಮ್ ಯಾವುದಪ್ಪ ಅಂತಂದ್ರೆ ಪ್ರೊಜೆಕ್ಟ್ ಏನಪ್ಪ ಅಂದ್ರೆ ರೈನೋ ಅಂತ ಹೇಳ್ತೀವಿ, ಅಥವಾ ರೈನೋಸಿರಾಸ್ ಅಂತ ಹೇಳ್ತೀವಿ. 2009 ರೈನೋಸಿರಾಸ್ ಅಂತ ಹೇಳ್ತೀವಿ. ರೈನೋಸಿರಾಸ್ ಅಂತಂದು ಘೇಂಡಾ ಮೃಗ ಅಂತಂದು. ಘೇಂಡಾ ಮೃಗ ಅಂದ್ಕೊಳ್ಳೇನೆ ನಾವು ಮುಖ್ಯವಾಗಿ ಹೇಳ್ತಕ್ಕಂಥ ಒಂದು ಪ್ಲೇಸ್ ಯಾವುದಪ್ಪ ಅಂತಂದ್ರೆ ಕಾಜಿರಂಗ ಬೆಟ್ಟವನ್ನು ನೆನ್ಪಿಟ್ಕೋಬೇಕು ಕಂಟಿನ್ಯೂಸ್ ಆಗಿ. ಅಂದ್ರೆ ಇದ್ರ ಮೇಲೆ ಕ್ವಶನ್ ಬರುತ್ತೆ. ಕಾಜಿರಂಗ ಬೆಟ್ಟದ ಮೇಲೆ 2009 ಏನಪ್ಪ ಅಂದ್ರೆ ಇದು ಹೈಲೈಟ್ ಆಗುತ್ತೆ. ಟೋಟಲ್ ಆಗಿ ನಮ್ಮಲ್ಲಿ ಏನಪ್ಪಾ ಅಂತಂದ್ರೆ 2009-10 ಒಂದು ಜಜ್ಮೆಂಟ್ ಪ್ರಕಾರ ಕಾಜಿರಂಗ ಬೆಟ್ಟದಲ್ಲಿ ಇರ್ತಕ್ಕಂಥ ಒಟ್ಟು ಘೇಂಡಾಮೃಗಗಳ ಸಂಖ್ಯೆ 2200 ಆಗಿತ್ತು. ಇದು ಏನಪ್ಪಾ ಅಂತಂದ್ರೆ 2020 ಏನಪ್ಪಾ ಅಂದ್ರೆ 3000 ಹೆಚ್ಚಾಗಬೇಕಾಗಿತ್ತು. ಇದರ ಸಂಖ್ಯೆ ಹೆಚ್ಚಾಗ್ಲಿಲ್ಲ. ಕಾರಣ ಏನಪ್ಪಾ ಅಂದ್ರೆ ಕರೋನಾ ಅನ್ನೋ ಒಂದು ರೋಗ ಬಂತು. ಈ ಯೋಜನೆ ಏನಂದ್ರೆ ಫೇಲ್ಯೂರ್ ಆಯಿತು. ಘೇಂಡಾ ಮೃಗ ಅಂತಂದು ಅದರ ಮುಖದ ಮುಂಭಾಗದಲ್ಲಿ ಇರ್ತಕ್ಕಂಥ ಕೊಂಬನ್ನು ಕಿತ್ಕೊಂಡು ಕ್ಯಾನ್ಸರ್ ರೋಗಕ್ಕೆ ಔಷಧಿಯನ್ನಾಗಿ ಬಳಕೆ ಮಾಡ್ತಾರೆ. ಆ ಕೊಂಬಿನಲ್ಲಿ ಯಾವ ಔಷಧಿನೂ ಇರೋದಿಲ್ಲ, ಸುಮ್ಕೆ ಈ ಪ್ರಾಣಿಯನ್ನು ಸಾಯಿಸ್ತಾರೆ. ಅಸ್ಸಾಂ ಅಂತ ಹೇಳ್ತೀವಿ. ಕಾಜಿರಂಗ ಬೆಟ್ಟ ಪ್ರೊಜೆಕ್ಟ್ ರೈನೋ ಅಂತನಾದ್ರೂ ಕೇಳಬಹುದು, ಇಲ್ಲಾಂದ್ರೆ ಘೇಂಡಾ ಮೃಗ ಅಂತನಾದ್ರೂ ಕೇಳಬಹುದು. ಅದಾದ್ಮೇಲೆ ಏನಪ್ಪಾ ಅಂದ್ರೆ ನೆಕ್ಸ್ಟ್ ಹೈಲೈಟ್ ಆಗ್ತಕ್ಕಂಥದ್ದು ಪ್ರೊಜೆಕ್ಟ್ ಡಾಲ್ಫಿನ್ ಅಂತಂದು. ಪ್ರೊಜೆಕ್ಟ್ ಡಾಲ್ಫಿನ್ ಭಾರತದ ರಾಷ್ಟ್ರೀಯ ಜಲಚರ ಪ್ರಾಣಿ. ಇದು ಗಂಗಾ ನದಿನಲ್ಲಿ ಕಂಡು ಬರುತ್ತೆ. ಜಗತ್ತಿನಲ್ಲಿ ನಂಬರ್ 1 ಪೊಲ್ಯೂಟ್ ಆಗಿರ್ತಕ್ಕಂಥ ನದಿ ಈಗ ಇದು. ಪ್ರಸ್ತುತವಾಗಿ ಅತಿ ಹೆಚ್ಚು ಪ್ಲಾಸ್ಟಿಕ್ ನಿಂದ ಕೂಡಿರ್ತಕ್ಕಂಥ ಒಂದು ನದಿ. ಮೊದಲೆಲ್ಲ ಹೇಳ್ತಾ ಇದ್ರು ಗಂಗಾ ಸ್ನಾನ ತುಂಗಾಪಾನ ಅಂತ. ಗಂಗಾ ಸ್ನಾನ ಮಾಡಿದಿರಾ ನೀವು? ಬಿಡ್ರಪ್ಪ, ಎಲ್ಲ ಮಾಡಿರ್ತೀರಾ. ಭಾಳ ವಿಶೇಷ ಬಿಡ್ರಿ ನೀವು. ಅವ್ರು ಬಿಡ್ರಿ ಅವರು. ನೋಡ್ರಿ, ಅದೇಂದ್ರೆ ಗಂಗಾ ಸ್ನಾನ ತುಂಗಾಪಾನ ಅಂತ ಹೇಳ್ತೀವಿ. ಪ್ರಸ್ತುತವಾಗಿ ಅತಿ ಹೆಚ್ಚು ಪೊಲ್ಯೂಟ್ ಆಗಿರ್ತಕ್ಕಂಥ ನದಿ ಇದು. ಆ ಒಂದು ನದಿನಲ್ಲಿ ಕಂಡು ಬರುತ್ತೆ. ಇದು ವಿಶೇಷವಾಗಿರ್ತಕ್ಕಂಥ ಪ್ರಾಣಿ ಯಾವುದಾದ್ರೆ ಡಾಲ್ಫಿನ್ ಅಂತಂದು. ಈ ಗಂಗಾ ನದಿಯ ಒಂದು ಪೊಲ್ಯೂಷನ್ ನಿಂದಾಗಿ, ಕಲ್ಮಶದಿಂದಾಗಿ ಅತಿ ಹೆಚ್ಚು ತೊಂದರೆಗೊಳಗಾಗ್ತಾ ಇದೆ. ಯಾವುದಪ್ಪ ಅಂದ್ರೆ ಡಾಲ್ಫಿನ್ ಅಂತಂದು. ಪ್ರಸ್ತುತವಾಗಿ ಗಂಗಾ ನದಿಯಲ್ಲಿ ಇರ್ತಕ್ಕಂಥ ಡಾಲ್ಫಿನ್ಗಳ ಸಂಖ್ಯೆ ಏನಂದ್ರೆ 422. ಇದನ್ನ ಮೆಜರ್ಮೆಂಟ್ ಮಾಡ್ತಕ್ಕಂಥದ್ದು, ಇದನ್ನ ರಕ್ಷಣಾ ಮಾಡ್ತಕ್ಕಂಥ ಒಂದು ಬಿಹಾರದ ಒಂದು ಕೇಂದ್ರ ವಿಕ್ರಮಶಿಲಾ ಡಾಲ್ಫಿನ್ ಕೇಂದ್ರ ಅಂತಂದು. ನೋಡ್ರಿ, ವಿಕ್ರಮಶಿಲಾ ಡಾಲ್ಫಿನ್ ಕೇಂದ್ರ ಈ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂತ ಕೇಳ್ತಾರೆ. ಅದು ಯಾವ ರಾಜ್ಯ ಅಂತ ಕೊಡಬೇಕು ಅಂದ್ರೆ ಬಿಹಾರ್ ಅಂತ ಕೊಡಬೇಕು. ಪ್ರಸ್ತುತವಾಗಿ ಭಾರತದಲ್ಲಿ ಇರ್ತಕ್ಕಂಥ ಡಾಲ್ಫಿನ್ಗಳ ಸಂಖ್ಯೆ 422. ಭಾರತದ ಜಲಚರ ಪ್ರಾಣಿ. ಇಷ್ಟು ಪೊಲ್ಯೂಷನ್ ಆಗ್ಲಿಕ್ಕೆ ಕಾರಣ ಇವರೇ. ಅತಿ ಹೆಚ್ಚು ಪೊಲ್ಯೂಷನ್ ಮಾಡಿದ್ದಾರೆ. ಪ್ಲಾಸ್ಟಿಕ್ ಪೇಪರ್ಗಳು ಅತಿ ಹೆಚ್ಚು ಕಂಡು ಬರ್ತಾ ಇದ್ದಾವೆ. ಮೋದಿನೂ ಕೂಡ ಅದನ್ನೇ ಹೇಳ್ತಾ ಇದ್ದಾನೆ, ಪ್ಲಾಸ್ಟಿಕ್ ಬಳಕೆ ಮಾಡೋದನ್ನ ನಿಷೇಧ ಮಾಡಿಬಿಟ್ರಿ, ಇಲ್ಲಾಂದ್ರೆ 2030 ಏನಪ್ಪ ಅಂದ್ರೆ ಅತಿ ಹೆಚ್ಚು ಪ್ಲಾಸ್ಟಿಕ್ ನಿಂದ ಕೂಡಿರ್ತಕ್ಕಂಥ ನದಿ ಆಗುತ್ತೆ. ಯಾವುದಂದ್ರೆ ಗಂಗಾ ನದಿ ಅಂತಂದು. ನೋಡ್ರಿ, ಡಾಲ್ಫಿನ್ ಅಂತಂದು ಪ್ರೊಜೆಕ್ಟ್ ಡಾಲ್ಫಿನ್ ಅಂತ ಹೇಳ್ತೀವಿ. ಅದಾದ್ಮೇಲೆ ಏನಪ್ಪ ಅಂದ್ರೆ ನೆಕ್ಸ್ಟ್ ಹೈಲೈಟ್ ಆಗ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಟರ್ಮ್ ಯಾವ್ದಪ್ಪ ಅಂತಂದ್ರೆ 2011 ಬರ್ತಕ್ಕಂಥ ಒಂದು ಯೋಜನೆ ಪ್ರೊಜೆಕ್ಟ್ ಕಾಶ್ಮೀರಿ ಸ್ಟ್ಯಾಗ್ ಅಂತ ಹೇಳ್ತೀವಿ. ಕಾಶ್ಮೀರದ ಜಿಂಕೆ, ಕಾಶ್ಮೀರಿ ಸ್ಟ್ಯಾಗ್ ಅಂತ ಹೇಳ್ತೀವಿ. ಗೊತ್ತಲ್ರಿ ನಿಮಗೆ ಸ್ಟ್ಯಾಗು? ಕಾಶ್ಮೀರಿ ಸ್ಟ್ಯಾಗ್ ಅಂತಂದು ಕೃಷ್ಣ ಮೃಗ ಅಂತ ಹೇಳ್ತೀವಿ. ಬಹಳ ವಿಶೇಷವಾಗಿರ್ತಕ್ಕಂಥದ್ದು. ಈ ಕೃಷ್ಣ ಮೃಗದ ಆಸೆ ಮಾಡಿನೇ ಏನಪ್ಪ ಅಂದ್ರೆ ನಮ್ಮಲ್ಲಿ ಒಂದು ಕಥೆ ನಿರ್ಮಾಣ ಆಯಿತು. ಆ ಕಥೆಯ ಹೆಸರು ಏನಪ್ಪ ಅಂದ್ರೆ ರಾಮಾಯಣ ಅಂತಂದು. ಬಹಳ ಅತ್ಯದ್ಭುತವಾಗಿರ್ತಕ್ಕಂಥ ಜಿಂಕೆ ಇದು. ಬೇಕೇ ಬೇಕು ಅಂತಂದು ರಾಮನಿಗೆ ಏನಂದ್ರೆ ಜಗಳ ಮಾಡಿದ್ರು. ಯಾರಪ್ಪ ಅಂದ್ರೆ ಸೀತಾಮಾತೆ. ನೆಕ್ಸ್ಟ್ ಕ್ರಿಯೇಟ್ ಆಗಿದ್ದ ಯಾವುದಪ್ಪ ಅಂದ್ರೆ ರಾಮಾಯಣ. ಕೃಷ್ಣ ಮೃಗ ಅಂತಂದು ಕಂಪ್ಲೀಟ್ ಆಗಿ ಡೇಂಜರ್ ಝೋನ್ ನಲ್ಲಿ ಬರ್ತಾ ಇದೆ. ಕಾರಣ ಏನಪ್ಪ ಅಂದ್ರೆ ಜಮ್ಮು ಕಾಶ್ಮೀರದ ಒಂದು ಪ್ರಮುಖ ಆಹಾರ ಅವ್ರಿಗೆ ಬೇಕೇ ಬೇಕಿದು.
ಮಧ್ಯಾಹ್ನನೂ ಬೇಕು, ರಾತ್ರಿನೂ ಬೇಕು. ಯಾವುದಪ್ಪ ಅಂದ್ರೆ ಕೃಷ್ಣ ಮೃಗ. ಆದರೆ ಇದರ ಸಂಖ್ಯೆ ಹೆಚ್ಚಾಗ್ತಾ ಇದೆ ಎಲ್ಲಪ್ಪ ಅಂದ್ರೆ ಹಿಮಾಚಲ ಪ್ರದೇಶ. ಒಂದು ರೀತಿ ಅಂದ್ರೆ ದೇವರ ರೂಪದಲ್ಲಿ ನೋಡ್ತಾರೆ ಯಾರಾದ್ರೂ ಹಿಮಾಚಲ ಪ್ರದೇಶದಲ್ಲಿ. ಇಲ್ಲಿ ಏನಪ್ಪ ಅಂದ್ರೆ ಜಮ್ಮು ಕಾಶ್ಮೀರದಲ್ಲಿ ಪ್ರಮುಖ ಆಹಾರ ಆಗಿರೋದ್ರಿಂದ ಇದು ಕಂಪ್ಲೀಟ್ ಆಗಿ ಡೇಂಜರ್ ಝೋನ್ ಅಲ್ಲಿ ಬರ್ತಾ ಇದೆ. ಕೃಷ್ಣ ಮೃಗ ಅಂತ ಹೇಳ್ತೀವಿ. ಪ್ರೊಜೆಕ್ಟ್ ಕಾಶ್ಮೀರಿ ಸ್ಟ್ಯಾಗ್ ಅಂತಂದು. ಅದಾದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಪ್ರೊಜೆಕ್ಟ್ ಹಾರ್ನ್ಬಿಲ್ ಅಂತಂದು. ಪ್ರೊಜೆಕ್ಟ್ ಹಾರ್ನ್ಬಿಲ್ ಅಂತ ಹೇಳ್ತೀವಿ. ಬಹಳ ವಿಶೇಷವಾಗಿರ್ತಕ್ಕಂಥ ಪಕ್ಷಿ ಇದು. ಯಾವುದಪ್ಪ ಅಂದ್ರೆ ಹಾರ್ನ್ಬಿಲ್ ಅಂತಂದು. ಇದು ಮೂಲತಃ ನಮಗೆ ಸಿಗೋದು ಎಲ್ಲಪ್ಪ ಅಂದ್ರೆ ನಾಗಾಲ್ಯಾಂಡ್ನಲ್ಲಿ. ಕ್ವಶನ್ ನಮಗೆ PSI ನಲ್ಲಿ 2 ಸಲ ಕೇಳಿದ್ದಾರೆ. ಹಾರ್ನ್ಬಿಲ್ ಉತ್ಸವ ಈ ರಾಜ್ಯದಲ್ಲಿ ಕಂಡು ಬರುತ್ತದೆ ಅಂತಂದು. ನಾಗಾಲ್ಯಾಂಡ್ನ ಒಂದು ಪ್ರಮುಖ ಪಕ್ಷಿ ಇದು. ಯಾವುದಪ್ಪ ಅಂತಂದ್ರೆ ಹಾರ್ನ್ಬಿಲ್ ಅಂತ ಹೇಳ್ತೀವಿ. ಆದ್ರೆ ಏನಂದ್ರೆ ಪ್ರಸ್ತುತವಾಗಿ ಈ ಪಕ್ಷಿ ಬಂದು ಸೆಟ್ಲ್ ಆಗ್ತಾ ಇರೋದು ಎಲ್ಲಪ್ಪ ಅಂದ್ರೆ ಕರ್ನಾಟಕದಲ್ಲಿ. ಡಿಸೆಂಬರ್ ತಿಂಗಳಲ್ಲಿ ಏನಪ್ಪ ಅಂದ್ರೆ ಅತಿ ಹೆಚ್ಚು ಇದನ್ನ ಬೇಟೆ ಆಡ್ತಾರೆ. ಯಾರಪ್ಪ ಅಂದ್ರೆ ನಾಗಾಲ್ಯಾಂಡ್ದವ್ರು. ಇವ್ರ ತೊಂದರೆನೇ ಬೇಡ, ಇವ್ರ ಕಿರಿಕಿರಿನೇ ಬೇಡ ಅಂತಂದು ಬಂದು ಅಂದ್ರೆ ಹಾರ್ನ್ಬಿಲ್ ಅಂತಂದು ಇದು ಬಂದು ಸೆಟ್ಲ್ ಆಗ್ತಾ ಇರೋದು ಎಲ್ಲಪ್ಪ ಅಂದ್ರೆ ಕರ್ನಾಟಕದ ದಾಂಡೇಲಿ ಅಥವಾ ಉಳುವಿ ಕಡೆ ಹೋಗ್ರಿ, ಬಹಳ ವಂಡರ್ಫುಲ್ ಆಗಿರ್ತಕ್ಕಂಥ ಹಳದಿ ಬಣ್ಣದ ಪಕ್ಷಿ ಸಿಗುತ್ತೆ. ಅದು ಯಾವುದಪ್ಪ ಅಂದ್ರೆ ಹಾರ್ನ್ಬಿಲ್ ಅಂತ ಹೇಳ್ತೀವಿ. ಹಾರ್ನ್ಬಿಲ್ ಅಂತಂದು PSI ನಲ್ಲಿ ಕ್ವಶನ್ನು. ಹಾರ್ನ್ಬಿಲ್ ಉತ್ಸವ ಈ ರಾಜ್ಯಕ್ಕೆ ಸಂಬಂಧಿಸಿದ್ದಾಗಿದೆ. ಅದೇನಂದ್ರೆ ನಾಗಾಲ್ಯಾಂಡ್ ಅಂತ ಹೇಳ್ತೀವಿ. ಪ್ರಸ್ತುತವಾಗಿ ಈ ಪಕ್ಷಿಗಳು ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಕಂಡು ಬರ್ತಾ ಇರತಕ್ಕಂಥದ್ದು ಎಲ್ಲಿ ಅಂದ್ರೆ ಕರ್ನಾಟಕದ ದಾಂಡೇಲಿನಲ್ಲಿ. ಅದಾದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಪ್ರೊಜೆಕ್ಟ್ ಸ್ಪ್ಯಾರೋ ಅಂತ ಹೇಳ್ತೀವಿ. ಪ್ರೊಜೆಕ್ಟ್ ಸ್ಪ್ಯಾರೋ ಅಂತಂದು ಗುಬ್ಬಿ ಅಂತ ಹೇಳ್ತೀವಿ. ಕಂಪ್ಲೀಟ್ ಆಗಿ ಅತಿ ವೇಗವಾಗಿ ಡ್ಯಾಮೇಜ್ ಆಗ್ತಾ ಇರ್ತಕ್ಕಂಥ ಒಂದು ಜೀವಿಗಳಲ್ಲಿ ಗುಬ್ಬಿದು ಪ್ರಥಮ ಸ್ಥಾನ. ಕಾರಣ ಏನಂದ್ರೆ ನಮ್ಮಲ್ಲಿರ್ತಕ್ಕಂಥ ಮೊಬೈಲ್ಗಳು. ನಿಮ್ದು ಯಾವ್ದಿದೆ ರೀ? 4G ಇದೇನೋ, 5G ಇದೇನೋ, 6G ಇನ್ನೂ ಇಂಡಿಯಾಕ್ಕೆ ಬಂದೇ ಇಲ್ಲ. ಆದರೂ ನಿಮಗೆ ಬಂದಿದೆ ಅಲ್ಲ. ಅವ್ರದ್ದು ಬಿಡ್ರಿ, ಅವ್ರದ್ದು 4G ಇದೆ. ಅವ್ರದ್ದು ಭಾಳ ನೆಟ್ವರ್ಕ್ ಭಾಳ ಸ್ಪೀಡ್ ಇದೆ. ನೋಡ್ರಿ 4G ಅಂತಂದು. ಈ ಒಂದು ಮೊಬೈಲ್ ತರಂಗಗಳಿಗೆ ಈ ಗುಬ್ಬಿಯ ಮೊಟ್ಟೆ ಏನಿದ್ರೆ ಒಡೆದೋಗಿ ಅಂದ್ರೆ ಇದ್ರ ಸಂಖ್ಯೆ ಕಂಪ್ಲೀಟ್ ಆಗಿ ಡೇಂಜರ್ ಝೋನ್ ಅಲ್ಲಿ ಬರುತ್ತೆ. ಈ ಗುಬ್ಬಿಗಳ ಸಂಖ್ಯೆಯನ್ನು ಹೇಳ್ತಾರೆ ನಮ್ಮ ಕರ್ನಾಟಕದಲ್ಲಿ ಪ್ರಸ್ತುತವಾಗಿ 5500 ಅಂತಂದು. ಕಂಪ್ಲೀಟ್ ಆಗಿ ಡೇಂಜರ್ ಝೋನ್ ಅಲ್ಲಿ ಬರ್ತಾ ಇದೆ. ಯಾವ್ದಪ್ಪ ಅಂದ್ರೆ ಗುಬ್ಬಿ ಅಂತ ಹೇಳ್ತೀವಿ, ಗುಬ್ಬಿ ಅಂತಂದು. ಅದಾದ್ಮೇಲೆ ಏನಪ್ಪಾ ಅಂತಂದ್ರೆ ಇಲ್ಲಿ ಒಂದು ಕ್ವಶನ್ ಅನ್ನು ಅವಾಗ ರೈಸ್ ಮಾಡ್ತಾ ಇರ್ತಾರೆ. ಇದನ್ನು ಸಲೀಂ ಬರ್ಡ್ ಎನ್ನಲಾಗುತ್ತದೆ ಅಂತ ಕೇಳ್ತಾರೆ, ಸಲೀಂ ಪಕ್ಷಿ ಎನ್ನಲಾಗುತ್ತದೆ ಅಂತ ಕೇಳ್ತಾರೆ. ಭಾರತದ ಪಕ್ಷಿ ಪಿತಾಮಹ ಇವರು ಯಾರಪ್ಪ ಅಂದ್ರೆ ಸಲೀಂ ಅಲಿ ಅಂತಂದು. ಹೀಗಾಗಿ ಏನಂದ್ರೆ ಅವ್ರ ಹೆಸರಿನ ಮೇಲೆ ಈ ಒಂದು ಏನಂದ್ರೆ ಕ್ವಶನ್ ಅನ್ನು ಅರೈಸ್ ಮಾಡ್ತಾ ಇರ್ತಾರೆ. ನೀವು ಕೂಡ ಅವಾಗ ನೋಡಿರ್ತೀರಿ. 2.0 ನೋಡಿದಿರೋ ಏನ 4.0 ನೋಡಿದಿರೋ? 2.0 ರಜನಿಕಾಂತ್ ನೋಡಿದಿರೋ ಏನ ಅಕ್ಷಯ್ ಕುಮಾರ್ ನೋಡಿದಿರೋ? ನೋಡ್ರಿ, ರಜನಿಕಾಂತ್ ವರ್ಸಸ್ ಅಕ್ಷಯ್ ಕುಮಾರ್ ಅಂತಂದು. ಮೊಬೈಲ್ ತರಂಗಗಳಿಂದನೂ ಕೂಡ ಏನಂದ್ರೆ ಈ ಒಂದು ಜೀವಿ ಅಂದ್ರೆ ಸತ್ತು ಹೋಗ್ತಾ ಇದೆ. ಯಾವುದು ಅಂದ್ರೆ ಪ್ರೊಜೆಕ್ಟ್ ಸ್ಪ್ಯಾರೋ ಅಂತ ಹೇಳ್ತೀವಿ. 2014ರ ಒಂದು ಯೋಜನೆ. 2022ಕ್ಕೆ ಏನಂದ್ರೆ ಈ ಜೀವಿ ಭೂಮಿ ಮೇಲೆ ಇರೋದೇ ಬಹಳ ಕಠಿಣ ಅಂತ ಹೇಳ್ತಾ ಇದ್ದಾರೆ. ಅಷ್ಟೇ ಅಂದ್ರೆ ಡೇಂಜರ್ ಝೋನಲ್ಲಿ ಬರ್ತಾ ಇದೆ. ಯಾವುದಪ್ಪ ಅಂತಂದ್ರೆ ಗುಬ್ಬಿ ಅಂತ ಹೇಳ್ತೀವಿ. ಅದಾದ ಮೇಲೆ ಏನಪ್ಪ ಅಂದ್ರೆ ನೆಕ್ಸ್ಟ್ ಅಂದ್ರೆ ಹೈಲೈಟ್ ಆಗ್ತಕ್ಕಂಥದ್ದು ಇದೇ ರೀತಿ ಡೇಂಜರ್ ಝೋನ್ನಲ್ಲಿ ಬರ್ತಕ್ಕಂಥ ಕೆಲವೊಂದಿಷ್ಟು ಜೀವಿಗಳು. ಡೇಂಜರ್ ಝೋನ್ನಲ್ಲಿ ಬರ್ತಕ್ಕಂಥ ಕೆಲವೊಂದಿಷ್ಟು ಜೀವಿಗಳು ಅದರೊಳಗೆ ಮೊದಲಿದ್ದು ಯಾವುದಪ್ಪ ಅಂತಂದ್ರೆ 2 ಡುಬ್ಬದ ಒಂಟೆ ಅಂತ ಹೇಳ್ತೀವಿ. ಕಚ್ ಕಾರಿನಲ್ಲಿ ಬರುತ್ತೆ. ಇದು ಕೂಡ ಏನಪ್ಪ ಅಂದ್ರೆ ಡೇಂಜರ್ ಝೋನ್ನಲ್ಲಿದೆ. ಕೆಂಪು ಮಾಹಿತಿ ಪುಸ್ತಕದಲ್ಲಿದೆ. ಗುಜರಾತ್ನ ಕತ್ತೆಗಳು ಅಂತ ಹೇಳ್ತೀವಿ. ಇದು ಕೂಡ ಅಂದ್ರೆ ಡೇಂಜರ್ ಝೋನ್ನಲ್ಲಿದೆ. 2 ತಲೆ ಹಾವು ಅಂತ ಹೇಳ್ತೀವಿ. 2 ತಲೆ ಹಾವು ಇದು ಕೂಡ ಏನಪ್ಪ ಅಂದ್ರೆ ಡೇಂಜರ್ ಝೋನ್ನಲ್ಲಿದೆ. ಅದಾದ ಮೇಲೆ ಏನಪ್ಪಾ ಅಂತಂದ್ರೆ ನೆಕ್ಸ್ಟ್ ಏನಪ್ಪ ಅಂದ್ರೆ ಕೆಂಪು ಮಾಹಿತಿ ಪುಸ್ತಕದಲ್ಲಿ ಬರ್ತಕ್ಕಂಥದ್ದು ಪೆಂಗೋಲಿನ್ ಅಂತಂದು. ಚಿಪ್ಪು ಹಂದಿ ಅಂತ ಹೇಳ್ತೀವಿ. ಚಿಪ್ಪು ಹಂದಿ ಮಾರಾಟಗಾರರ ಬಂಧನ ಅಂತ ಬರುತ್ತೆ. ಬಹಳ ಕಡಿಮೆ ನಂಬರ್ನಲ್ಲಿ ಕಂಡುಬರುತ್ತೆ. ಒಂದು 700 ಅಥವಾ 800 ನಂಬರ್ನಲ್ಲಿ ಕಂಡುಬರುತ್ತೆ ಚಿಪ್ಪು ಹಂದಿ. ಇದು ಕೂಡ ಅಂದ್ರೆ ಡೇಂಜರ್ ಝೋನ್ನಲ್ಲಿ ಬರ್ತಾ ಇದೆ. ಇದಾದ ಮೇಲೆ ಏನಪ್ಪ ಅಂದ್ರೆ ನೆಕ್ಸ್ಟ್ ಹೈಲೈಟ್ ಆಗ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ನೀಲಗಿರಿ ಹಸು ಅಂತಂದು. ಒಂದು ರೀತಿ ಏನಪ್ಪಾ ಅಂತಂದ್ರೆ ಜಿಂಕೆ ತರ ಇರುತ್ತೆ. ನೀಲಗಿರಿ ಹಸು ಅಂತಂದು ತಮಿಳುನಾಡು, ಆಮೇಲೆ ಕೇರಳ, ಆಮೇಲೆ ಏನಪ್ಪಾ ಅಂದ್ರೆ ಕರ್ನಾಟಕದಲ್ಲಿ ಕಂಡು ಬರುತ್ತೆ. ನೋಡ್ರಿ, ಬರೀ ಜೀವಿಗಳಷ್ಟೇ ಅಲ್ಲ, ಸಸ್ಯಗಳು ಕೂಡ ಕೆಂಪು ಮಾಹಿತಿ ಪುಸ್ತಕದಲ್ಲಿ ಬರ್ತಾ ಇದ್ದವು. ಅದರೊಳಗೆ ಭಾರತದ ಒಂದು ವಿಶೇಷವಾಗಿರ್ತಕ್ಕಂಥ ಸಸ್ಯ ಯಾವುದು ಅಂದ್ರೆ ರುದ್ರಾಕ್ಷಿ ಮರ ಅಂತಂದು. ಅಗಸ್ತ್ಯ ಮಲೈ ಅಂತ ಬರುತ್ತೆ. ಅಗಸ್ತ್ಯ ಮಲೈ
ಅಗಸ್ತ್ಯ ಮಲೈ ಅಂತ ಬರುತ್ತೆ. ಅಗಸ್ತ್ಯ ಮಲೈ ಅಂತಂದು ಗೊತ್ತಲ್ಲ ನಿಮಗೆ? ಯಾವ ರಾಜ್ಯದಲ್ಲಿ ಬರುತ್ತೆ ಅಗಸ್ತ್ಯ ಮಲೈ? ಕೇರಳದಲ್ಲಿ ಬರುತ್ತೆ. ಯಾವುದಪ್ಪ ಅಂದ್ರೆ ಅಗಸ್ತ್ಯ ಮಲೈ ಅಂತಂದು. ನಮ್ಮಲ್ಲಿ ಕೆಲವೊಂದಿಷ್ಟು ಜನ ಸ್ವಾಮಿಗಳು ಹಿಮಾಲಯದಿಂದ ತೊಗೊಂಬಂದಿದ್ವಿ ರುದ್ರಾಕ್ಷಿಗಳನ್ನ, ಏನಂದ್ರೆ ಕೈಲಾಸ ಪರ್ವತದಿಂದ ತೊಗೊಂಬಂದಿದ್ವಿ. ಯಾವ ಪರ್ವತದಿಂದ ತಂದಿರೋದಿಲ್ಲ, ಕೇರಳದಿಂದ ತಂದಿರ್ತಾರೆ. ಆ ಒಂದು ಅಗಸ್ತ್ಯ ಮಲಯದಲ್ಲಿ ಕಂಡು ಬರ್ತಕ್ಕಂಥ ಒಂದು ಮರ ಇದು ಕೂಡ ಕೆಂಪು ಮಾಹಿತಿ ಪುಸ್ತಕದಲ್ಲಿ ಬರ್ತಾ ಇದೆ. ಇದಾದ ಮೇಲೆ ಏನಪ್ಪ ಅಂದ್ರೆ ನೆಕ್ಸ್ಟ್ ಅಂದ್ರೆ ಹೈಲೈಟ್ ಆಗ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ, ಕಂಪ್ಲೀಟ್ ಆಗಿ ನಶಿಸಿ ಹೋಗಿರ್ತಕ್ಕಂಥ ಜೀವಿಗಳಿವು ಯಾವಪ್ಪ ಅಂದ್ರೆ ಡೋಡೋ ಅಂತಂದು. ನೋಡ್ರಿ, ಇವು 3 ಪಕ್ಷಿಗಳು, 3 ಕೂಡ ನೆನ್ಪಿಟ್ಕೋಬೇಕು. ಯಾವ್ದಾದ್ರು ಒಂದು ಕ್ವಶನ್ ಕೇಳ್ತಾರೆ ಡೋಡೋ ಅಂತಂದು, ಆಮೇಲೆ ಪಿಂಕ್ ಹೆಡೆಡ್ ಡಕ್ ಅಂತಂದು. ಪಿಂಕ್ ಹೆಡೆಡ್ ಡಕ್ ಅಂತಂದು ಇದು ಉತ್ತರ ಪ್ರದೇಶ ನಶಿಸಿ ಹೋಗಿದೆ. ಇದು ಏನಂದ್ರೆ ಪಿಂಕ್ ಹೆಡೆಡ್ ಡಕ್ ಉತ್ತರಾಂಚಲ, ಉತ್ತರಾಖಂಡ, ಇದು ಕೂಡ ನಶಿಸಿ ಹೋಗಿದೆ. ಗಿರ್ ಅರಣ್ಯದೊಳಗಿದೆ. ಇದು ಹೆಬ್ಬಾಕ ಅಂತ ಹೇಳ್ತೀವಿ. ಗಿರ್ ಅರಣ್ಯದೊಳಗಿದೆ. ಒಂದು 5 ಪಕ್ಷಿಗಳಿದಾವು ಅಂತ ಹೇಳ್ತಾರೆ. ಇಲ್ಲ ಅಂದ್ರೆ ಕ್ವಶನ್ ಹೆಂಗೆ ಕೇಳ್ತಾನೆ ಅಂದ್ರೆ ನಮಗೆ PSI ನಲ್ಲಿ ಇಂಡಿಯನ್ ಬಸ್ಟಾರ್ಡ್ ಕರ್ನಾಟಕದ ಈ ಜಿಲ್ಲೆಯಲ್ಲಿ ಮಾತ್ರ ಕಂಡು ಬರುತ್ತಿದೆ. ಬಳ್ಳಾರಿ ಜಿಲ್ಲೆ ಸಿರುಗುಪ್ಪ ತಾಲೂಕು, ಬಳ್ಳಾರಿ ಜಿಲ್ಲೆ ಏನಪ್ಪ ಅಂದ್ರೆ ಸಿರುಗುಪ್ಪದಲ್ಲಿ ಮಾತ್ರ ಕಂಡು ಬರ್ತಾ ಇದೆ. ಕರ್ನಾಟಕ ಹೈಕೋರ್ಟ್ ಏನಪ್ಪ ಅಂದ್ರೆ ಒಂದು 3 ಸಲ ನೋಟಿಸ್ ಕೊಟ್ಟಿದೆ ಯಡಿಯೂರಪ್ಪನವ್ರಿಗೆ, ಈ ಪಕ್ಷಿಗಳನ್ನ ರಕ್ಷಣೆ ಮಾಡ್ರಿ ಅಂತಂದು. ಯಡಿಯೂರಪ್ಪನವರು ತಮ್ಮನ್ನ ರಕ್ಷಣೆ ಮಾಡ್ಕೊಳ್ಳೋದ್ರೊಳಗೆ ಅಂದ್ರೆ ಬಿಸಿ ಇದ್ದಾರೆ. ಹೀಗಾಗಿ ಏನಪ್ಪ ಅಂದ್ರೆ ಈ ಪಕ್ಷಿ ಏನಂದ್ರೆ ರಕ್ಷಣೆ ಆಗ್ತಾನೆ ಇಲ್ಲ. ನೋಡ್ರಿ, ಬಹಳಷ್ಟು ಅಂದ್ರೆ ಡೇಂಜರ್ ಝೋನ್ ಅಲ್ಲಿ ಬರ್ತಾ ಇದೆ. ಯಾವ್ದಂದ್ರೆ ಇಂಡಿಯನ್ ಬಸ್ಟಾರ್ಡ್, ನಶಿಸಿ ಹೋದ ಭಾರತದ 3 ಪಕ್ಷಿಗಳು ಅಂತ ಕೇಳ್ತಾನೆ. ಡೋಡೋ ಅಂತನಾದ್ರೂ ಕೇಳ್ಬೋದು, ಇಲ್ಲ ಪಿಂಕ್ ಹೆಡೆಡ್ ಡಕ್ ಅಂತನಾದ್ರೂ ಕೇಳ್ಬೋದು, ಹೆಬ್ಬಾಕ ಅಂತನಾದ್ರೂ, ಅಥವಾ ಇಂಡಿಯನ್ ಬಸ್ಟಾರ್ಡ್ ಅಂತನಾದ್ರೂ ಕೇಳ್ಬೋದು. ಅದಾದ ಮೇಲೆ ಏನಪ್ಪ ಅಂದ್ರೆ ನೆಕ್ಸ್ಟ್ ಹೈಲೈಟ್ ಆಗ್ತಕ್ಕಂಥ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಜೀವಿಗಳು ನೋಡ್ರಿ, ಅಳಿವಿನಂಚಿನಲ್ಲಿರ್ತಕ್ಕಂಥ ಜೀವಿಗಳನ್ನು ನಾವೇನಪ್ಪ ಅಂದ್ರೆ ಒಂದು ಪುಸ್ತಕದಲ್ಲಿ ಸೂಚನೆ ಮಾಡ್ತೀವಿ. ಅದನ್ನು ಕೆಂಪು ಮಾಹಿತಿ ಪುಸ್ತಕ ಅಥವಾ ರೆಡ್ ಡಾಟಾ ಬುಕ್ ಅಂತಂದು. ಇದು 1996ರಲ್ಲಿ ವಿಶ್ವಸಂಸ್ಥೆಯ ಒಂದು ಸಹಯೋಗದಿಂದ, ಅದ್ರ ಜೊತೆಗೆ ಅಂದ್ರೆ ವಿಶ್ವಸಂಸ್ಥೆಗೆ ಸಹಾಯ ಮಾಡಿರ್ತಕ್ಕಂಥ ಇನ್ನೊಂದು ಸಂಸ್ಥೆ ಯಾವುದಂದ್ರೆ IUCN ಅಂತ ಹೇಳ್ತೀವಿ. ಇಂಟರ್ನ್ಯಾಷನಲ್ ಯೂನಿಯನ್ ಫಾರ್ ಕನ್ಸರ್ವೇಷನ್ ಆಫ್ ನೇಚರ್ ಅಂಡ್ ನ್ಯಾಚುರಲ್ ರಿಸೋರ್ಸಸ್ ಅಂತ ಹೇಳ್ತೀವಿ. ನೋಡ್ರಿ, ಈ ಸಂಸ್ಥೆಯವರ ಒಂದು ಸಹಾಯದಿಂದ, ಆಮೇಲೆ ಇಂಗ್ಲೆಂಡ್ನ ಪಕ್ಷಿ ಸಂರಕ್ಷಣಾ ಸಂಸ್ಥೆಯಿಂದ ಏನಪ್ಪಾ ಅಂದ್ರೆ ಈ ಒಂದು ಪುಸ್ತಕ ಜಾರಿಗೆ ಬಂತು. ಆ ಪುಸ್ತಕವನ್ನ ನಾವು ಕೆಂಪು ಮಾಹಿತಿ ಪುಸ್ತಕ ಅಂತ ಹೇಳ್ತೀವಿ. ರೆಡ್ ಡಾಟಾ ಬುಕ್ ಅಂತಂದು ಒಂದು ಕ್ವಶನ್ ಇದ್ದೇ ಇರುತ್ತೆ, 1 ಅಥವಾ 2 ಕ್ವಶನ್ಸ್ ಏನಂದ್ರೆ ಇದ್ದೇ ಇರುತ್ತೆ. ಎಸ್ಪೆಷಲಿ ಈ ಸಲ ಏನಂದ್ರೆ ಹೆಬ್ಬಾಕ ಅಥವಾ ಇಂಡಿಯನ್ ಬಸ್ಟಾರ್ಡ್ ಮೇಲೆ ಕೇಳ್ಬೋದು, ಇಲ್ಲ ಗುಬ್ಬಿ ಮೇಲೆ ಕೇಳ್ಬೋದು, ಇಲ್ಲ ಅಂದ್ರೆ ಹಾರ್ನ್ಬಿಲ್ ಮೇಲೆ ಕೇಳ್ಬೋದು. ಇದೇ ರೀತಿ ಡೇಂಜರ್ ಝೋನ್ನಲ್ಲಿ ಬರ್ತಕ್ಕಂಥ ಜೀವಿಗಳ ಮೇಲೆ ಕ್ವಶನ್ ರೈಸ್ ಮಾಡಿರ್ತಾರೆ. ಇಲ್ಲಾಂದರೆ ಒಂದು ಕ್ವಶನ್ ಡೆಫಿನೆಟ್ ಆಗಿರುತ್ತೆ PSI ನಲ್ಲಿ. ಅದು ಯಾವುದಂದ್ರೆ ಕರೋನಾದ ಮೇಲೆ ಏನಾದರೂ ಕೇಳ್ಬೋದು, ಇಲ್ಲಾಂದ್ರೆ ಸಾರ್ಸ್ ಅಂತನಾದರೂ ಕೇಳ್ಬೋದು, ಇಲ್ಲಾಂದರೆ ಮರ್ಸ್ ಅಂತನಾದರೂ ಕೇಳ್ಬೋದು. ಹಾಂ, ಕರೆಕ್ಟ್ ಹೇಳಿದ್ರಲ್ರಿ, ನೀವ ತೊಗೊಂಬಂದಿರ ಏನದು ಡೆಲ್ಟಾ ವೈರಸ್. ನೋಡ್ರಿ, ಡೆಲ್ಟಾ ವೈರಸ್ ಮೇಲೆ ಏನಾದರೂ ಕೇಳ್ತಕ್ಕಂಥ ಏನಾದ್ರೆ ಚಾನ್ಸಸ್ ಇದೆ. ನೋಡ್ರಿ, ಹೀಗೆಲ್ಲ ಕ್ವಶನ್ಸ್ ಏನಂದ್ರೆ ಅರೈಸ್ ಆಗ್ತಾ ಇರ್ತಾವೆ. ಇವುಗಳನ್ನೆಲ್ಲ ನೆನ್ಪಿಟ್ಕೊಡ್ರಿ. ಕೆಂಪು ಮಾಹಿತಿ ಪುಸ್ತಕ ಅಂತ ಹೇಳ್ತೀವಿ, ರೆಡ್ ಡಾಟಾ ಬುಕ್ ಅಂತಂದು. ಇವೆಲ್ಲ ಏನಂದ್ರೆ ನಂಬರ್ಗಳನ್ನು, ಆಮೇಲೆ ವರ್ಷಗಳನ್ನೆಲ್ಲ ಏನಂದ್ರೆ ನೆನ್ಪಿಟ್ಕೋಬೇಕು. ಇದಾದ್ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದಪ್ಪ ಅಂತಂದ್ರೆ ಹಾಟ್ಸ್ಪಾಟ್ ಅಂತಂದು. ಹಾಟ್ಸ್ಪಾಟ್ ಅಂತ ಹೇಳ್ತೀವಿ. ಬಿಸಿ ತಾಣಗಳು. ಯಾವ ತಾಣಗಳು? ಬಿಸಿ ತಾಣಗಳು ಅಂತ ಹೇಳ್ತೀವಿ, ಹಾಟ್ಸ್ಪಾಟ್ ಅಂತ ಹೇಳ್ತೀವಿ. ಜಗತ್ತಿನ ಅತ್ಯಂತ ಸೂಕ್ಷ್ಮ ಜೀವಿಗಳನ್ನು ಹೊಂದಿರುವ ಪ್ರದೇಶಗಳಿಗೆ, ಜಗತ್ತಿನ ಅತ್ಯಂತ ಸೂಕ್ಷ್ಮ ಜೀವಿಗಳನ್ನು ಹೊಂದಿರುವ ಪ್ರದೇಶಗಳಿಗೆ, ಜಗತ್ತಿನ ಅತ್ಯಂತ ಸೂಕ್ಷ್ಮ ಜೀವಿಗಳನ್ನು ಹೊಂದಿರುವ ಪ್ರದೇಶಗಳಿಗೆ ನಾವೇನಂತ ಹೇಳ್ತೀವಿ ಅಂದ್ರೆ ಹಾಟ್ಸ್ಪಾಟ್ ಅಂತ ಹೇಳ್ತೀವಿ. ಜಗತ್ತಿನಲ್ಲೇ ಅತ್ಯಂತ ಸೂಕ್ಷ್ಮ ಜೀವಿಗಳನ್ನು ಹೊಂದಿರತಕ್ಕಂಥ ಪ್ರದೇಶಗಳಿಗೆ ನಾವೇನಂದ್ರೆ ಹಾಟ್ಸ್ಪಾಟ್ ಅಥವಾ ಬಿಸಿ ತಾಣ ಅಂತ ಹೇಳ್ತೀವಿ. ಈ ಹಾಟ್ಸ್ಪಾಟ್ ಅನ್ನೋ ಒಂದು ಪದವನ್ನ ಮೊಟ್ಟ ಮೊದಲ ಬಾರಿಗೆ ಬಳಕೆ ಮಾಡಿರ್ತಕ್ಕಂಥ ವಿಜ್ಞಾನಿ. ಇದೇ ಕ್ವಶನ್ ನಮಗೆ PSI ನಲ್ಲಿ. 1988ರಲ್ಲಿ ಫಸ್ಟ್ ಟೈಮ್ ಏನಿದ್ರೆ ಹಾಟ್ಸ್ಪಾಟ್ ಅನ್ನೋ ಒಂದು ಪದವನ್ನು ಬಳಕೆ ಮಾಡಿದ್ರು. ಆ ಒಂದು ಪದವನ್ನು ಬಳಕೆ ಮಾಡಿರ್ತಕ್ಕಂಥ ವಿಜ್ಞಾನಿ ಯಾರಪ್ಪ ಅಂದ್ರೆ ನಾರ್ಮನ್ ಮೇಯರ್ ಅಂತಂದು.
ನಾರ್ಮನ್ ಮೇಯರ್ ಅನ್ನೋ ಒಬ್ಬ ವಿಜ್ಞಾನಿ ಅಂದ್ರೆ ಹಾಟ್ಸ್ಪಾಟ್ ಅನ್ನೋ ಒಂದು ಪದವನ್ನು ಬಳಕೆ ಮಾಡಿದ್ರು. ಬಿಸಿ ತಾಣಗಳು ಅಂತ ಹೇಳ್ತೀವಿ. ಜಗತ್ತಿನ ಅತ್ಯಂತ ಸೂಕ್ಷ್ಮ ಜೀವಿಗಳನ್ನು ಹೊಂದಿರುವ ಪ್ರದೇಶಗಳಿಗೆ ಬಿಸಿ ತಾಣಗಳು ಅಥವಾ ಹಾಟ್ಸ್ಪಾಟ್ ಎನ್ನಲಾಗುತ್ತದೆ. ಭಾರತದ 4 ಹಾಟ್ಸ್ಪಾಟ್ಗಳು, ಭಾರತದಲ್ಲಿ ಮುಖ್ಯವಾಗಿ 4 ಹಾಟ್ಸ್ಪಾಟ್ಗಳನ್ನು ಡಿವೈಡ್ ಮಾಡ್ತೀವಿ. ಮೊದಲಿದ್ದು ಪಶ್ಚಿಮ ಘಟ್ಟ, ವೆಸ್ಟರ್ನ್ ಘಾಟ್ಸ್, ಪಶ್ಚಿಮ ಘಟ್ಟಗಳು. ಎರಡನೇದ್ದು ಹಿಮಾಲಯನ್ ಶ್ರೇಣಿ, ಹಿಮಾಲಯನ್ ಶ್ರೇಣಿ, ಹಿಮಾಲಯನ್ ಶ್ರೇಣಿ. ಮೂರನೇದ್ದು ಸುಂಡಾಲ್ಯಾಂಡ್, ಸುಂಡಾಲ್ಯಾಂಡ್. ನಾಲ್ಕನೇದ್ದು ಇಂಡೋ ಬರ್ಮನ್ ಗಡಿ ಪ್ರದೇಶ, ಇಂಡೋ ಬರ್ಮನ್ ಗಡಿ ಪ್ರದೇಶ, ಇಂಡೋ ಬರ್ಮನ್ ಗಡಿ ಪ್ರದೇಶ. ನೋಡ್ರಿ, ಭಾರತದ 4 ಹಾಟ್ಸ್ಪಾಟ್ಗಳು. ಒಂದು ಪಶ್ಚಿಮ ಘಟ್ಟ, ಇನ್ನೊಂದೇನಪ್ಪ ಅಂದರೆ ಹಿಮಾಲಯನ್ ಶ್ರೇಣಿಗಳು, ಇನ್ನೊಂದೇನಪ್ಪ ಅಂದ್ರೆ ಸುಂಡಾಲ್ಯಾಂಡು, ಇನ್ನೊಂದೇನಂದ್ರೆ ಇಂಡೋ ಬರ್ಮನ್ ಗಡಿ ಪ್ರದೇಶಗಳು. ನಮ್ಮ ಹುಡುಗರಿಗೆ ಕನ್ಫ್ಯೂಷನ್ ಮಾಡ್ತಕ್ಕಂಥ ಒಂದೇ ಒಂದು ಪದ ಅಂದರೆ ಇದು ಯಾವ್ದು ರೀ ಸರ್, ಇಂಡೋ ಬರ್ಮನ್ ಇದು ಸುಂಡಾಲ್ಯಾಂಡ್ ಅಂತಂದ್ರಲ್ಲ, ಇದು ಯಾವ ಬರುತ್ತೆ, ಯಾವ ಏರಿಯಾದೊಳಗೆ ಬರುತ್ತೆ? ಸುಂಡಾಲ್ಯಾಂಡ್ ಅಂಡಮಾನ್ ನಿಕೋಬಾರ್ಗೆ ಇರ್ತಕ್ಕಂಥ ಇನ್ನೊಂದು ಹೆಸರು ಸುಂಡಾಲ್ಯಾಂಡ್ ಅಂತಂದು. ಜ್ವಾಲಾಮುಖಿಗಳಿಂದ ಆಗಿರ್ತಕ್ಕಂಥ ದ್ವೀಪಗಳು, ಅವುಗಳಿಗಿರ್ತಕ್ಕಂಥ ಇನ್ನೂ ಒಂದು ಹೆಸರೇನೆಂದರೆ ಸುಂಡಾಲ್ಯಾಂಡ್ ಅಂತ ಹೇಳ್ತೀವಿ. ಅದರೊಳಗೆ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥದ್ದು, ಅತಿ ಹೆಚ್ಚು ಏನಪ್ಪಾ ಅಂದರೆ ವಿವಾದಕ್ಕೆ ಕಾರಣವಾಗಿರ್ತಕ್ಕಂಥ ಒಂದು ಪ್ರದೇಶ ಯಾವುದಪ್ಪ ಅಂದರೆ ಪಶ್ಚಿಮ ಘಟ್ಟ ಅಂತ ಹೇಳ್ತೀವಿ. ಪಶ್ಚಿಮ ಘಟ್ಟ 60,000 ಚದರ ಕಿಲೋಮೀಟರ್ ಪಶ್ಚಿಮ ಘಟ್ಟ. ಎಲ್ಲಿಂದ ಸ್ಟಾರ್ಟ್ ಮಾಡ್ತೀರಿ ಕಲಪೋರೆ? ಪಶ್ಚಿಮ ಘಟ್ಟ ನೀಲಗಿರಿಯಿಂದ, ಊಟಿ ನೀಲಗಿರಿಯಿಂದ. ಮೊನ್ನೆ ಹೋಗಿದ್ರಿ ಅಂತಲ್ಲ, ಊಟಿಗೆ ಹೋಗಿದ್ರ? ಮದುವೆ ಆಗಿದೆ. ನೋಡ್ರಿ, ಅದೇನಪ್ಪ ಅಂತಂದ್ರೆ ನೀಲಗಿರಿಯಿಂದ ಸ್ಟಾರ್ಟ್ ಆಗಿ ಏನಪ್ಪ ಅಂತಂದ್ರೆ ಗುಜರಾತ್ವರೆಗೆ ಏನಂದ್ರೆ ಟಚ್ ಕೊಡುತ್ತೆ. 60,000 ಚದರ ಕಿಲೋಮೀಟರ್ ಅಂತ ಹೇಳ್ತೀವಿ. ಯಾವುದಪ್ಪ ಅಂತಂದ್ರೆ ಪಶ್ಚಿಮ ಘಟ್ಟ ಅಂತಂದು ಬಹಳಷ್ಟು ನದಿಗಳ ಒಂದು ಏನಂದ್ರೆ ಉಗಮ ಸ್ಥಾನವನ್ನು ಹೊಂದಿರತಕ್ಕಂಥ ಪ್ಲೇಸು. ಜಗತ್ತಿನಲ್ಲೇ ಅತ್ಯಂತ ಸೂಕ್ಷ್ಮವಾಗಿರ್ತಕ್ಕಂಥ ಪ್ರದೇಶ ಇದು ಯಾವುದಂದ್ರೆ ಪಶ್ಚಿಮ ಘಟ್ಟ ಅಂತಂದು. ಈ ಪಶ್ಚಿಮ ಘಟ್ಟದ ಒಂದು ಹೃದಯ ಭಾಗ ದಟ್ಟವಾಗಿರ್ತಕ್ಕಂಥ ಅರಣ್ಯ, ಅತಿ ಹೆಚ್ಚು ಖನಿಜಾಂಶಗಳಿಂದ ಕೂಡಿರ್ತಕ್ಕಂಥ ಒಂದು ಪ್ರದೇಶ ಅಂದ್ರೆ ಸಹ್ಯಾದ್ರಿ ಅಂತ ಹೇಳ್ತೀವಿ. ಸಹ್ಯಾದ್ರಿ ಅಂತ ಹೇಳ್ತೀವಿ, ಆಗುಂಬೆ ಅಂತ ಹೇಳ್ತೀವಿ. ಈ ಒಂದು ಪಶ್ಚಿಮ ಘಟ್ಟದ ಹೃದಯ ಭಾಗ ಇರೋದೇನೆಂದ್ರೆ ಕರ್ನಾಟಕದಲ್ಲಿ. ಹೀಗಾಗಿ ಎಲ್ಲರ ಕಣ್ಣು ಯಾವ ರಾಜ್ಯದ ಮೇಲೆ ಅಂದ್ರೆ ಕರ್ನಾಟಕದ ಮೇಲೆ. ಹೇಗಾದರೂ ಮಾಡಿ ಇದನ್ನು ರಕ್ಷಣೆ ಮಾಡಲೇಬೇಕು. ಯಾವುದನ್ನಪ್ಪ ಅಂದ್ರೆ ಪಶ್ಚಿಮ ಘಟ್ಟವನ್ನ. ಈ ಪಶ್ಚಿಮ ಘಟ್ಟ ಇದ್ರೆ ನರ್ಮದೆ ಇರುತ್ತೆ, ಕೃಷ್ಣ ಇರುತ್ತೆ, ಮಲಪ್ರಭೆ ಇರುತ್ತೆ, ಘಟಪ್ರಭೆ ಇರುತ್ತೆ, ಶರಾವತಿ, ಕಾಳಿ, ಕಾವೇರಮ್ಮ, ನೋಡ್ರಿ, ಆಮೇಲೆ ಸುವರ್ಣವತಿ, ಅದಾದ್ಮೇಲೆ ಲಕ್ಷ್ಮಣ ತೀರ್ಥ. ನೋಡ್ರಿ, ಇವೆಲ್ಲ ಪ್ರಮುಖವಾಗಿರ್ತಕ್ಕಂಥ ನದಿಗಳೆಲ್ಲ ಏನಂದ್ರೆ ಉಗಮ ಆಗೋದು ಈ ಪ್ಲೇಸ್ನಲ್ಲಿ. ಇದನ್ನು ಪಶ್ಚಿಮ ಘಟ್ಟ ಅಂತ ಹೇಳ್ತೀವಿ. ಜಗತ್ತಿನ ಅತ್ಯಂತ ಸೂಕ್ಷ್ಮ ಜೀವಿಗಳನ್ನು ಹೊಂದಿರತಕ್ಕಂಥ ಒಂದು ಪ್ರದೇಶಗಳಿಗೆ ನಾವೇನಂದ್ರೆ ಹಾಟ್ಸ್ಪಾಟ್ ಅಂತ ಹೇಳ್ತೀವಿ. ಹಾಟ್ಸ್ಪಾಟ್ ಅನ್ನೋ ಒಂದು ಪದವನ್ನು ಫಸ್ಟ್ ಟೈಮ್ ಬಳಕೆ ಮಾಡಿದವರು ಯಾರ್ರೀ? ನಾರ್ಮನ್ ಮೇಯರ್ ಅಂತಂದು. ನಾರ್ಮನ್ ಮೇಯರ್ ಅಂತಂದು ನೋಡ್ರಿ, ಇದನ್ನು ಕ್ವಶನ್ ಕೇಳಿದಾನೆ PSI ನಲ್ಲಿ. ನಾರ್ಮನ್ ಮೇಯರ್ ಅಂತ ಹೇಳ್ತೀವಿ. ನಾರ್ಮನ್ ಮೇಯರ್ ಇದೇ ಪ್ಲೇಸ್. ಈ ಪ್ಲೇಸ್ ಸಲುವಾಗಿ ಈ ಒಂದು ಪ್ರದೇಶದ ಸಲುವಾಗಿ ಏನಪ್ಪ ಅಂದ್ರೆ ಬಹಳಷ್ಟು ವಿವಾದಗಳು, ಬಹಳಷ್ಟು ಜಗಳಗಳು. ಅದರೊಳಗೆ ಮೊದಲಿದ್ದು ಯಾವುದಪ್ಪ ಅಂದ್ರೆ ಮಾಧವನ್ ನಾಯರ್ ಅಂತದ್ದು ಅಥವಾ ಗಾಡ್ಗಿಲ್ ಅಂತದ್ದು. ಮಾಧವನ್ ಗಾಡ್ಗಿಲ್ ವರದಿ ಅಂತ ಕೇಳ್ತಾನೆ, ಅಥವಾ ಮಾಧವನ್ ವರದಿ ಅಂತ ಕೇಳ್ತಾನೆ, ಅಥವಾ ಮಾಧವನ್ ಗಾಡ್ಗಿಲ್ ವರದಿ ಅಂತ ಕೇಳ್ತಾನೆ. 2009 ಬಹಳಷ್ಟು ವಿವಾದಕ್ಕೆ ಕಾರಣವಾಗಿರ್ತಕ್ಕಂಥ ವರದಿ ಇದು, ಮಾಧವನ್ ಗಾಡ್ಗಿಲ್ ವರದಿ ಅಂತಂದು. ಯಾಕೆ ವಿವಾದ ಅಂತ ಹೇಳ್ತೀವಿ ಅಂತಂದ್ರೆ 4556 ಹಳ್ಳಿಗಳನ್ನು, ಈ ಪ್ರದೇಶದಲ್ಲಿ ಬರ್ತಕ್ಕಂಥ 4556 ಹಳ್ಳಿಗಳನ್ನು, ಎಷ್ಟು ಹಳ್ಳಿಗಳನ್ನು? 4556 ಹಳ್ಳಿಗಳನ್ನು, ಪಶ್ಚಿಮ ಘಟ್ಟದಲ್ಲಿ ಇರ್ತಕ್ಕಂಥ ಹಳ್ಳಿಗಳನ್ನು ಈ ಬಯಲು ಪ್ರದೇಶಗಳಿಗೆ ಏನಪ್ಪ ಅಂದ್ರೆ ಶಿಫ್ಟ್ ಮಾಡ್ರಿ ಅಂತ ಹೇಳ್ತಾರೆ. ವಿಜಾಪುರ, ಬಳ್ಳಾರಿ, ರಾಯಚೂರು, ಗುಲ್ಬರ್ಗಾ, ಬೀದರು, ಆಮೇಲೆ ಚಿತ್ರದುರ್ಗ, ಈ ಪ್ಲೇಸಿಗೆ ಅಂದ್ರೆ ಅವ್ರನ್ನ ಶಿಫ್ಟ್ ಮಾಡ್ರಿ ಅಂತ ಹೇಳ್ತಾರೆ. ಇವರಿಂದ ಅತಿ ಹೆಚ್ಚು ತೊಂದರೆ ಆಗ್ತಾ ಇದೆ. 4556 ಹಳ್ಳಿಗಳಿಂದ ಪಶ್ಚಿಮ ಘಟ್ಟಕ್ಕೆ ಅತಿ ಹೆಚ್ಚು ತೊಂದರೆ ಆಗ್ತಾ ಇದೆ ಅಂತ ಹೇಳ್ತಾರೆ. ಯಾರಪ್ಪ ಅಂತಂದ್ರೆ ಮಾಧವನ್ ಗಾಡ್ಗಿಲ್ ಅವರು. ಇಷ್ಟು ಹೇಳಿದ್ರೆ ಏನು ಸಮಸ್ಯೆ ಆಗ್ತಿರ್ಲಿಲ್ಲ.
ಬರೀ ಹಳ್ಳಿಗಳಷ್ಟೇ ಅಲ್ಲ, ದೊಡ್ಡ 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 ನಗರಗಳನ್ನು ಕೂಡ ಶಿಫ್ಟ್ ಮಾಡ್ರಿ ಅಂತ ಹೇಳ್ತಾರೆ. ಯಾವುದಪ್ಪ ಅಂತಂದರೆ ಮಂಗಳೂರು ಬರುತ್ತೆ, ಉಡುಪಿ ಬರುತ್ತೆ, ಆಮೇಲೆ ಏನಪ್ಪ ಅಂತಂದರೆ ಬೆಳ್ತಂಗಡಿ ಬರುತ್ತೆ, ಅದಾದಮೇಲೆ ಶಿವಮೊಗ್ಗ ಬರುತ್ತೆ, ಪಶ್ಚಿಮ ಘಟ್ಟದಲ್ಲಿ ಬರ್ತಕ್ಕಂಥ ಹಾಸನ, ಎಲ್ಲ ಪ್ರದೇಶಗಳನ್ನು ಶಿಫ್ಟ್ ಮಾಡ್ರಿ ಅಂತ ಹೇಳ್ತಾರೆ. ಬಹಳಷ್ಟು ವಿವಾದಕ್ಕೆ ಕಾರಣ ಆಗುತ್ತೆ. ನಮ್ಮ ಒಂದು ಏನಂದರೆ ಭಾಷೆಗೆ, ನಮ್ಮ ಒಂದು ಸಂಪ್ರದಾಯಕ್ಕೆ ಈ ಸಮುದ್ರ ದಂಡೆನಲ್ಲಿರ್ತಕ್ಕಂಥ ಈ ಪಶ್ಚಿಮ ಘಟ್ಟದಲ್ಲಿರ್ತಕ್ಕಂಥ ಜನರಿಗೆ ಏನಪ್ಪ ಅಂದರೆ ಮ್ಯಾಚ್ ಆಗೋದೇ ಇಲ್ಲ, ಹೊಂದಾಣಿಕೆ ಆಗೋದೇ ಇಲ್ಲ. ವಿಜಯಪುರ, ಬಾಗಲಕೋಟೆ, ಬಳ್ಳಾರಿ, ರಾಯಚೂರು ಈ ಏರಿಯಾದಲ್ಲಿ ಶಿಫ್ಟ್ ಮಾಡ್ರಿ ಅಂತ ಹೇಳ್ತಾರೆ. ಯಾರಂದ್ರೆ ಮಾಧವನ್ ಗಾಡ್ಗೀಳ್ ವರದಿ ಬಹಳಷ್ಟು ವಿರೋಧ ವ್ಯಕ್ತಪಡಿಸ್ತಾರೆ. ಹೀಗಾಗಿ ಇದನ್ನು ಕ್ಯಾನ್ಸಲ್ ಮಾಡ್ತಾರೆ. ಇದನ್ನು ಕ್ಯಾನ್ಸಲ್ ಮಾಡಿದ ಮೇಲೆ ಸಾಧ್ಯನೇ ಇಲ್ಲ 4556 ಹಳ್ಳಿಗಳನ್ನು ಶಿಫ್ಟ್ ಮಾಡೋದು. ಇದನ್ನು ಕ್ಯಾನ್ಸಲ್ ಮಾಡಿದ ಮೇಲೆ ಮತ್ತೆ ಏನಪ್ಪ ಅಂದರೆ 2013ರಲ್ಲಿ ಮತ್ತೆ ಒಂದು ವರದಿ ಬರುತ್ತೆ. ಆ ಒಂದು ವರದಿಯನ್ನು ಕಸ್ತೂರಿ ರಂಗನ್ ವರದಿ ಅಂತ ಹೇಳ್ತೀವಿ. ಪ್ರತಿ ಸಲ PSIನಲ್ಲಿ ಕ್ವಶನ್ ಇರುತ್ತೆ. ರಂಗನ್ ವರದಿ ಈ ಪ್ರದೇಶಕ್ಕೆ ಸಂಬಂಧಿಸಿದ್ದಾಗಿದೆ ಅಂತ ಕೇಳ್ತಾರೆ. ಪಶ್ಚಿಮ ಘಟ್ಟ ಅಂತ ಹೇಳಬೇಕು. ಈ ರಂಗಣ್ಣವ್ರು ಏನು ಮಾಡ್ತಾರಪ್ಪ ಅಂದರೆ ಪಶ್ಚಿಮ ಘಟ್ಟವನ್ನು 3 ಭಾಗಗಳನ್ನಾಗಿ ಡಿವೈಡ್ ಮಾಡ್ತಾರೆ. SEZ1, SEZ2, ಆಮೇಲೆ ಏನಪ್ಪ ಅಂದರೆ SEZ3 ಅಂತಂದು. ಸ್ವಲ್ಪ ಏನಪ್ಪ ಅಂದರೆ ಅಲರ್ಟ್ ಆಗಿರ್ರಿ, ಏನಪ್ಪ ಅಂತಂದರೆ ಹುಷಾರಾಗಿರ್ರಿ. ಏನಪ್ಪ ಅಂದರೆ SEZ ಅಂದರೆ ನೀವು ಎಕನಾಮಿಕ್ ಲಿಂಕ್ ಮಾಡಬೇಡ್ರಿ, ಸ್ಪೆಷಲ್ ಎಕಾಲಜಿಕಲ್ ಝೋನ್ ಇದು. ಎಕನಾಮಿಕ್ಸ್ದಲ್ಲಿ, ಅರ್ಥಶಾಸ್ತ್ರದಲ್ಲಿ ಏನಂದರೆ ಎಕನಾಮಿಕ್ ಝೋನ್ ಅಂತ ಹೇಳ್ತೀವಿ. ಆದರೆ ಇಲ್ಲಿ ಮಾತ್ರ ಏನಂದರೆ ಎಕಾಲಜಿಕಲ್ ಝೋನ್ ಅಂತ ಹೇಳ್ರಿ. ಸ್ಪೆಷಲ್ ಎಕಾಲಜಿಕಲ್ ಝೋನ್ 1 ಅಂತಂದು ಇಲ್ಲೆಲ್ಲ ಪ್ರವಾಸ ಮಾಡ್ಬೋದು. ಈ ಪ್ರದೇಶದೊಳಗೆ ಗುರುತು ಮಾಡಿಬಿಡ್ತಾರೆ. ಆಗುಂಬೆ ಗುರುತು ಮಾಡಿಬಿಡ್ತಾರೆ. ಆಗುಂಬೆನಲ್ಲಿ SEZ1 ಅಪ್ಪ ಇದು ಆಗುಂಬೆ. SEZ1 ಅಂತಂದ್ರೆ ಅಲ್ಲಿ ಹೋಗಿ ನಾವು ಪ್ರವಾಸ ಮಾಡ್ಬೋದು, ಸೂರ್ಯಾಸ್ತವನ್ನು ನೋಡ್ಬೋದು, ಸೂರ್ಯೋದಯವನ್ನು ನೋಡ್ಬೋದು. ಆಮೇಲೆ ಏನಂದರೆ ಹುಲಿಗಳನ್ನು, ಜಿಂಕೆಗಳನ್ನು, ಚಿರತೆಗಳನ್ನೆಲ್ಲ ನೋಡ್ಬೋದು. ಆ ಕಾಡಿನಲ್ಲೆಲ್ಲ ಪ್ರವಾಸ ಮಾಡಲಿಕ್ಕೆ ಹೋಟೆಲ್ ಉದ್ಯಮಗಳಿಗೆ, ಗಣಿಗಾರಿಕೆಗೆ ನಮಗೆ ಪರ್ಮಿಷನ್ ಕೊಡ್ತಾರೆ. ಎಲ್ಲಿ ಅಂದರೆ SEZ1ನಲ್ಲಿ. ಆದರೆ ಇಲ್ಲಿ ಏನಪ್ಪ ಅಂದರೆ SEZ1ನಲ್ಲಿ ಹೋಟೆಲ್ ಉದ್ಯಮಕ್ಕೆ ಅಷ್ಟೇ ಪರ್ಮಿಷನ್ನು, ಬೆಳಗ್ಗೆ ಹೋದ್ವಾ, ಹುಲಿಗಳನ್ನು, ಕರಡಿಗಳನ್ನು, ಚಿರತೆಗಳನ್ನು, ಜಿಂಕೆಗಳನ್ನು ನೋಡಿದ್ವಾ, ಮತ್ತೆ ಸಾಯಂಕಾಲ 6 ಗಂಟೆ ಒಳಗಾಗಿ ಮತ್ತೆ ನಮ್ಮ ಮನೆಗಳು ಬಂದ್ಬಿಡ್ಬೇಕು, ನಮ್ಮ ಊರಿಗೆ ಬಂದ್ಬಿಡ್ಬೇಕು. SEZ2 ಅಂತ ಹೇಳ್ತೀವಿ, ಸ್ಪೆಷಲ್ ಎಕಾಲಜಿಕಲ್ ಝೋನ್ 2 ಅಂತಂದು. ಅಲ್ಲೇನಂದರೆ ವಸತಿ ಮಾಡುವಂಗಿಲ್ಲ, ಫಾರೆಸ್ಟ್ ಅಂದರೆ ರೆಸಾರ್ಟ್ಗಳು ಇರುವಂಗಿಲ್ಲ, ಏನಪ್ಪ ಅಂದರೆ ವಸತಿ ಮಾಡುವಂಗಿಲ್ಲ, ಬಂದ್ಬಿಡೋದು. ಇಷ್ಟು ಅಷ್ಟೇ ಪರ್ಮಿಷನ್ ಇರುತ್ತೆ. ಅಲ್ಲಿ ಗಣಿಗಾರಿಕೆ ಮಾಡುವಂಗಿಲ್ಲ, ಯಾವುದೇ ಮೈನಿಂಗ್ ಮಾಡುವಂಗಿಲ್ಲ, ಯಾವುದೇ ಒಂದು ವ್ಯವಸಾಯಗಳನ್ನು ಮಾಡುವಂಗಿಲ್ಲ, ಬಂದ್ಬಿಡ್ಬೇಕು ಊರ ಕಡೆ. ಆ ರೀತಿ ರೂಲ್ಸ್ SEZ2 ಅಂತ ಹೇಳ್ತೀವಿ. ಇದು ಇನ್ನೇನಪ್ಪ ಅಂದ್ರೆ ಬಫರ್ ಝೋನ್ ಅಂತ ಹೇಳ್ತಾರೆ. SEZ3 ಏನಂತ ಹೇಳ್ತಾರೆ ಅಂದ್ರೆ ಬಫರ್ ಝೋನ್ ಅಂತ ಹೇಳ್ತಾರೆ, ನಿಷೇಧಿತ ವಲಯ. ಇಲ್ಲಿ ಇದ್ರೆ ಏನಪ್ಪ ಅಂದ್ರೆ ಹುಲಿ, ಸಿಂಹ, ಕರಡಿ ಅಷ್ಟೇ ಇರಬೇಕು, ಮನುಷ್ಯ ಇರುವಂಗೆ ಇಲ್ಲ, ನಿಷೇಧಿತ ವಲಯ ಎನ್ನಲಾಗುತ್ತದೆ ಅಂತ ಕೇಳ್ತಾನೆ. ಅದು ಏನಪ್ಪ ಅಂದ್ರೆ SEZ3 ಅಂತ ಹೇಳ್ತೀವಿ. SEZ3 ಅಂತದ್ದು ಇಲ್ಲಿ ಮನುಷ್ಯ ಏನಂದರೆ ಹೋಗುವಂಗಿಲ್ಲ, ಯಾವುದೇ ಒಂದು ಮೈನಿಂಗನ್ನು, ಗಣಿಗಾರಿಕೆಯನ್ನು ಮಾಡುವಂಗಿಲ್ಲ, ಹೋಟೆಲ್ ಉದ್ಯಮಗಳನ್ನು ಸ್ಟಾರ್ಟ್ ಮಾಡುವಂಗಿಲ್ಲ. ಆ ರೀತಿಯಾಗಿರ್ತಕ್ಕಂಥ ಒಂದು ವಲಯ ಇದು. ಇದನ್ನು ನಿಷೇಧಿತ ವಲಯ ಅಥವಾ ಬಫರ್ ಝೋನ್ ಎನ್ನಲಾಗುತ್ತದೆ ಅಂತ ಕೇಳ್ತಾರೆ. SEZ3 ಅಂತ ಹೇಳಬೇಕು. ಅದೇಂದ್ರೆ ಕಸ್ತೂರಿ ರಂಗನ್ ವರದಿ ಅಂತಂದು. ಇದೇ ರೀತಿಯಾಗಿರ್ತಕ್ಕಂಥ ಈ ವರದಿಯನ್ನು ಕೂಡ ವಿರೋಧ ಮಾಡ್ತಾರೆ ನಮ್ಮಲ್ಲಿ ಯಡಿಯೂರಪ್ಪನವರು, ಆಮೇಲೆ ಶಿವಮೊಗ್ಗದವರು. ವಿರೋಧ ಮಾಡಿದ್ದಕ್ಕೇನಪ್ಪ ಅಂತಂದ್ರೆ ನೆಕ್ಸ್ಟ್ ಏನಪ್ಪ ಅಂತಂದ್ರೆ ಇನ್ನೂ ಒಂದು ವರದಿ ಬರುತ್ತೆ 2015ರಲ್ಲಿ, ಚಂದ್ರಶೇಖರಯ್ಯ ವರದಿ ಅಂತಂದು. ಇದು ಕೂಡ ಏನಪ್ಪ ಅಂತಂದ್ರೆ ಇದು ಕೂಡ ನಮ್ಮಲ್ಲಿ ಏನಪ್ಪ ಅಂದ್ರೆ ಇನ್ನೂ ಏನಂದ್ರೆ ಪರ್ಮಿಷನ್ ಸಿಕ್ಕೇ ಇಲ್ಲ. ನೋಡ್ರಿ, ಇವು 3 ಏನಪ್ಪ ಅಂದ್ರೆ ವರದಿಗಳು, 3ರೊಳಗೆ ಒಂದು ಕ್ವಶನ್ ಇದ್ದೇ ಇರುತ್ತೆ ನಮ್ಮ PSIನಲ್ಲಿ. ಮಾಧವನ್ ಗಾಡ್ಗೀಳ್ ವರದಿ ಈ ವರ್ಷದಲ್ಲಿ ಜಾರಿಗೆ ಬಂದಿತ್ತು, ಅದು 2009ರಲ್ಲಿ. ಕಸ್ತೂರಿ ರಂಗನ್ ವರದಿ ಈ ವರ್ಷದಲ್ಲಿ ಜಾರಿಗೆ ಬಂದಿತ್ತು, 2013ರಲ್ಲಿ. ಆಮೇಲೆ ಏನಪ್ಪ ಅಂದರೆ ಚಂದ್ರಶೇಖರಯ್ಯ ವರದಿ ಜಾರಿಗೆ ಬಂದ ವರ್ಷ 2015ರಲ್ಲಿ. ಹೀಗಾಗಿ ಬಹಳ ವಿಶೇಷವಾಗಿರ್ತಕ್ಕಂಥ ಒಂದು ಪ್ರದೇಶ ಯಾವುದಪ್ಪ ಅಂದರೆ ಪಶ್ಚಿಮ ಘಟ್ಟ ಅಂತಂದು. ಇದೇ ಏನಪ್ಪ ಅಂದರೆ ಜಗಳ ಕಸ್ತೂರಿ ರಂಗಣ್ಣ ಅವ್ರಿಗೆ ನಮಗೆ ಏನಪ್ಪ ಅಂದರೆ ಈ ಪ್ರದೇಶವನ್ನು ವಿಶ್ವಸಂಸ್ಥೆಗೆ ಅಥವಾ ಯುನೆಸ್ಕೋಗೆ ಏನಪ್ಪ ಅಂದರೆ ಬಿಟ್ಟುಕೊಡ್ರಿ ಅಂತ ಹೇಳ್ತಾರೆ. ಬಿಟ್ಟುಕೊಟ್ರೆ ಮುಗಿದೋಯ್ತು. ನಮ್ಮಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಬೇಕಾಗತ್ತೆ. ನಮಗೆ ಅನ್ನ ನೀರು ಕೊಡ್ತಕ್ಕಂಥ ಒಂದು ಪ್ರದೇಶ, ಆ ಪ್ರದೇಶವನ್ನು ವಿಶ್ವಸಂಸ್ಥೆಯವರಿಗೆ ಕೊಟ್ಬಿಟ್ರೆ ನಾವೇನು ತಿನ್ಬೇಕು ಹೇಳ್ರಿ. ಹೀಗಾಗಿ ಏನಂದರೆ ಬಿಟ್ಕೊಡ್ಲಿಕ್ಕೆ ಯಾರೂ ರೆಡಿನೇ ಇಲ್ಲ, ಬಿಟ್ಕೊಡ್ಲೂಬಾರ್ದು. ನೋಡ್ರಿ, ಇದೇನಪ್ಪ ಅಂತಂದರೆ 4 ಪ್ರದೇಶಗಳು
ಕ್ವಶನ್ ಯಾವ ರೀತಿ ಅರೈಸ್ ಮಾಡ್ತಾರೆ ಅಂದರೆ ಇದು ಭಾರತದ ಪ್ರಮುಖ ಹಾಟ್ಸ್ಪಾಟ್ ಆಗಿದೆ ಅಂತ ಕೇಳ್ತಾರೆ. ಅವಾಗೇನಪ್ಪ ಅಂತಂದರೆ ಇದನ್ನು ಕೊಟ್ಟಿರ್ತಾನೆ ಏನಂದರೆ ಆಪ್ಷನ್ಸ್ನಲ್ಲಿ ಇದನ್ನು ಕೊಟ್ಬಿಟ್ಟಿರ್ತಾನೆ ಸುಂಡಾ ಲ್ಯಾಂಡ್ ಅಂತಂದು. ಸುಂಡಾ ಲ್ಯಾಂಡ್ ಅಂದರೆ ಅಂಡಮಾನ್ ಮತ್ತು ನಿಕೋಬಾರ್ಗಳಿಗಿರ್ತಕ್ಕಂಥ ಇನ್ನೊಂದು ಹೆಸರು ಇಂಡೋ ಬರ್ಮನ್ ಗಡಿ ಪ್ರದೇಶ ಅಂತಂದು. ಕಾಶಿ ಆಮೇಲೆ ವೈಜಯಂತಿ ಬೆಟ್ಟಗಳು ಹೀಗೆಲ್ಲ ಬರ್ತವೆ. ಅವೆಲ್ಲ ಬೆಟ್ಟಗಳು ಏನಂದರೆ ಇಂಡೋ ಬರ್ಮನ್ ಗಡಿ ಪ್ರದೇಶ ಅಂತ ಹೇಳ್ತೀವಿ. ಇದು ಹಿಮಾಲಯನ್ ಶ್ರೇಣಿ. ಇದೇನೆಂದರೆ ನಮ್ಮ ಒಂದು ಪ್ರದೇಶ ಪಶ್ಚಿಮ ಘಟ್ಟ ಅಂತದ್ದು ಬಹಳ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಸೂಕ್ಷ್ಮವಾಗಿರ್ತಕ್ಕಂಥ ಒಂದು ಪ್ರದೇಶ. ಇದಾದ ಮೇಲೆ ನೆಕ್ಸ್ಟ್ ಬರ್ತಕ್ಕಂಥದ್ದು ಯಾವುದಪ್ಪ ಅಂತಂದರೆ ಕೋಪ್ ಸಭೆಗಳು ಅಂತ ಹೇಳ್ತೀವಿ. ಕೋಪ್ ಸಭೆಗಳು ಅಂತಂದು ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಹೇಳ್ತೀವಿ. ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಹೇಳ್ತೀವಿ. ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತಂದು ನೋಡ್ರಿ, ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ COP ಕೋಪ್ ಅಂತಂದು 1992 ಭೂಶೃಂಗ ಸಭೆ ಆಗತ್ತೆ. ಅರ್ತ್ ಕಮಿಟಿ ಅಂತ ಹೇಳ್ತೀವಿ. ಸುಂದರ್ಲಾಲ್ ಬಹುಗುಣ್ ಅವರು ಈ ಸಭೆಗೆ ಹೋಗಿರ್ತಾರೆ ನೋಡ್ರಿ. ಸುಂದರ್ಲಾಲ್ ಬಹುಗುಣ್ ಅಂತಂದು ಚಿಪ್ಕೋ ಚಳವಳಿ ಇವ್ರು ಏನಪ್ಪಾ ಅಂತಂದ್ರೆ ರಿಯೋ ಡಿ ಜನೈರೋಕ್ಕೆ ಹೋಗಿರ್ತಾರೆ. 1992 ಭೂಶೃಂಗ ಸಮಿತಿ ಅಂತ ಆಗುತ್ತೆ. ಸುಂದರ್ಲಾಲ್ ಬಹುಗುಣ್ ಅವರು ಈ ಸಮಿತಿಗೆ ಅಂದ್ರೆ ಅಟೆಂಡ್ ಆಗಿರ್ತಾರೆ. ರಿಯೋ ಡಿ ಜನೈರೋ ಅಂತಂದು ಬ್ರೆಜಿಲ್ ದೇಶದ ಒಂದು ಮುಖ್ಯ ನಗರ ರಿಯೋ ಡಿ ಜನೈರೋ, ಅಲ್ಲಿ ಆಗುತ್ತೆ. ಅಲ್ಲಿ ತೆಗೆದುಕೊಂಡಿರ್ತಕ್ಕಂಥ ಒಂದು ತೀರ್ಮಾನ ಇದು ಏನಪ್ಪಾ ಅಂದ್ರೆ 2 ವರ್ಷಕ್ಕೊಮ್ಮೆ ಭೂಮಿಯ ವಾತಾವರಣದ ಕುರಿತಾಗಿ ಸಭೆಯನ್ನ ಮಾಡೋಣ. ಎರಡು ವರ್ಷಕ್ಕೊಮ್ಮೆ ಏನಂದ್ರೆ ಭೂಮಿಯ ವಾತಾವರಣದ ಕುರಿತಾಗಿ ಅಧ್ಯಯನ ಮಾಡತಕ್ಕಂಥ ಒಂದು ಸಭೆಯನ್ನು ಮಾಡೋಣ ಅಂತಂದು ತೀರ್ಮಾನವನ್ನು ತೆಗೆದುಕೊಳ್ತಾರೆ. ಆ ತೀರ್ಮಾನವನ್ನು ತೆಗೆದುಕೊಂಡು ಏನಂದ್ರೆ 1994 ಸಭೆ ಮಾಡಬೇಕಾಗಿರ್ತದೆ. ಆದ್ರೆ 1995 ಮಾಡ್ತಾರೆ. ನಸ್ಸೋ ಅಂತಂದು, ನಸ್ಸೋ ಬಹರೇನ್ನ ಒಂದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ನಗರ. ನಸ್ಸೋನಲ್ಲಿ ಏನಪ್ಪಾ ಅಂದ್ರೆ ಫಸ್ಟ್ ಅಂದ್ರೆ ಕೋಪ್ ಸಭೆಯನ್ನು ಮಾಡ್ತಾರೆ. ಕೋಪ್ 1 ಅಂತ ಹೇಳ್ತೀವಿ. ಕೋಪ್ 1 ಅಂತ ಹೇಳ್ತೀವಿ. ಅಲ್ಲೇನಪ್ಪ ಅಂದ್ರೆ ಸಭೆಯನ್ನ ಮಾಡ್ತಾರೆ ನೋಡ್ರಿ. ಕೋಪ್ ಅಂದ್ರೆ ಕನ್ಫ್ಯೂಷನ್ ಮಾಡ್ಕೋಬೇಡ್ರಿ. ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತಂದು, ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತಂದು ಫಸ್ಟ್ ಸಭೆ ಬಹರೇನ್ನ ನಸ್ಸೋ ನಗರದಲ್ಲಿ ಆಗುತ್ತೆ. 1995 ಆಗುತ್ತೆ. ಆಕ್ಚುಲಿ 2 ವರ್ಷಕ್ಕೆ ಆಗ್ಬೇಕಾಗಿತ್ತು ಇದು. 2 ವರ್ಷ ಅಂದ್ರೆ 92ಕ್ಕೆ +2 ಮಾಡಿದ್ರೆ 94ಕ್ಕೆ ಆಗ್ಬೇಕಾಗಿತ್ತು. 94ಕ್ಕೆ ಆಗೋದಿಲ್ಲ, 95ಕ್ಕೆ ಆಗುತ್ತೆ. 95ಕ್ಕೆ ಆಗುತ್ತೆ. ಭೂಮಿಯ ವಾತಾವರಣವನ್ನ ರಕ್ಷಣೆ ಮಾಡಲೇಬೇಕು ಅಂತಂದು. ಆದ್ರೆ ಸಕ್ಸಸ್ ಆಗೋದೇ ಇಲ್ಲ ನೋಡ್ರಿ. 2 ವರ್ಷಕ್ಕೊಮ್ಮೆ ಹಿಂಗೆ ಸಭೆ ಮಾಡಬೇಕು. 1995 ಆದ್ಮೇಲೆ ನೆಕ್ಸ್ಟ್ ಅಂದ್ರೆ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಒಂದು ಸಭೆ ಯಾವಾಗ ಆಗುತ್ತಪ್ಪ ಅಂದ್ರೆ 1997 ಆಗುತ್ತೆ. ಕೋಪ್ 3 ಅಂತ ಹೇಳ್ತೀವಿ ಇದನ್ನ. ಕೋಪ್ 3 ಅಂತಂದು 1997 ಆಗುತ್ತೆ. ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಕೋಪ್ 3 ಅಂತಂದು. ಅದು ಯಾವ ನಗರದಲ್ಲಿ ಅಂದ್ರೆ ಜಪಾನ್ ದೇಶದ ಕ್ಯೂಟೋ ನಗರದಲ್ಲಿ ಆಗುತ್ತೆ. ಅವ್ರು ಜಪಾನ್ದವ್ರು ಒಂದು ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ. ಏನಪ್ಪಾ ಅಂದ್ರೆ ಕ್ಯೂಟೋ ಟ್ಯಾಕ್ಸ್ ಅನ್ನು ತಗೊಂಡ್ಬರ್ಬೇಕು. ಏನಿದು ಕ್ಯೂಟೋ ಟ್ಯಾಕ್ಸು? ಎಲ್ಲರಿಗೂ ಕನ್ಫ್ಯೂಷನ್ ಇದೆ. ಕ್ಯೂಟೋ ಟ್ಯಾಕ್ಸ್ ಅಂತ ಗೊತ್ತಲ್ರಿ ನಿಮ್ಗೆ? ಕ್ಯೂಟೋ ಟ್ಯಾಕ್ಸ್ ಮೊನ್ನೆ ಹೇಳಿದ್ರಲ್ಲ, ಕಾರ್ಬನ್ ಮೇಲೆ ಹಾಕಲಾಗುವ ತೆರಿಗೆಗೆ ನಾವೇನಂತ ಹೇಳ್ತೀವಿ? ಕ್ಯೂಟೋ ಟ್ಯಾಕ್ಸ್ ಅಂತ ಹೇಳ್ತೀವಿ. ಕಾರ್ಬನ್ ಮೇಲೆ ಹಾಕಲಾಗುವ ತೆರಿಗೆಗೆ ನಾವು ಹೇಳಿದ್ರೆ ಕ್ಯೂಟೋ ಟ್ಯಾಕ್ಸ್ ಅಂತ ಹೇಳ್ತೀವಿ. ಕ್ಯೂಟೋ ಟ್ಯಾಕ್ಸ್ ಅಂತ ಮೊನ್ನೆ ಹೇಳಿದ್ರಲ್ಲ. ನಿಮ್ಮ ಮನೆಯೊಳಗೆ ಯಾವ ಗಾಡಿ ಇದೆ? ಸ್ಕೂಟಿ ಇದೆ ಅಲ್ಲ? ನೋಡ್ರಿ, ಆ ಸ್ಕೂಟಿ ಒಂದು ದಿನಕ್ಕೆ ಎಷ್ಟು ಕಾರ್ಬನ್ ಅನ್ನ ಬಿಡುಗಡೆ ಮಾಡುತ್ತಲ್ಲ ಅಷ್ಟು ಟ್ಯಾಕ್ಸ್ ಅನ್ನ ಹಾಕ್ತಕ್ಕಂತ ಒಂದು ರೀತಿಗೆ ನಾವೇನಿದ್ರೆ ಕ್ಯೂಟೋ ಟ್ಯಾಕ್ಸ್ ಅಥವಾ ಕಾರ್ಬನ್ ಟ್ಯಾಕ್ಸ್ ಅಂತ ಹೇಳ್ತೀವಿ. ಕಾರ್ಬನ್ ಟ್ಯಾಕ್ಸ್ ಅಂತದ್ದು ಬರೇ ಸ್ಕೂಟಿ ವಾಹನಗಳಿಗೆ ಅಷ್ಟೇ ಅಲ್ಲ, ಎಲ್ಲಾ ಕೈಗಾರಿಕೆಗಳಿಗೆ ಈ ಒಂದು ಟ್ಯಾಕ್ಸ್ ಅನ್ನು ಹಾಕ್ತಾರೆ. ಈ ಟ್ಯಾಕ್ಸ್ ಅನ್ನ ಮೊದಲು ಜಾರಿಗೆ ತಗೊಂಡ್ಬಂದಿರತಕ್ಕಂತ ಒಂದು ದೇಶ ಯಾವ್ದಪ್ಪ ಅಂತಂದ್ರೆ ನ್ಯೂಜಿಲೆಂಡ್ ಅಂತ ಹೇಳ್ತೀವಿ. ನ್ಯೂಜಿಲೆಂಡ್. ಅದಾದ ಮೇಲೆ ಸಿಂಗಾಪುರ್ ತಗೊಂಡ್ಬಂತು. 2016 ಏನಪ್ಪಾ ಅಂತಂದ್ರೆ ನಾವು ಕೂಡ ತಗೊಂಡ್ಬಂದ್ವಿ. ಭಾರತನೂ ಕೂಡ ಇದನ್ನು ತಗೊಂಡ್ಬಂತು. ಆದ್ರೆ ಇನ್ನೂ ಜಾರಿಗೆ ತಗೊಂಡ್ಬಂದೇ ಇಲ್ಲ.
ನಾವು ಅಪ್ಲೈ ಮಾಡ್ತೀವಿ ಅಂದ್ರು ಮೋದಿ ಅವರು ಇನ್ನೂ ಅಪ್ಲೈ ಮಾಡೇ ಇಲ್ಲ. ಹೀಗಾಗಿ ನಮ್ಮಲ್ಲಿ ಏನಾಗ್ತಾ ಇದೆ ಅಂದ್ರೆ ಕಾರ್ಬನ್ ಪ್ರಮಾಣ ಹೆಚ್ಚಾಗ್ತಾ ಇದೆ, ಆಕ್ಸಿಜನ್ ಪ್ರಮಾಣ ಏನಾದ್ರೆ ಕಡಿಮೆ ಆಗ್ತಾ ಇದೆ. ಆಕ್ಸಿಜನ್ ಏನಾದ್ರೆ ಕಡಿಮೆ ಆಯ್ತಪ್ಪ ಅಂತಂದ್ರೆ ನಮ್ಮಲ್ಲಿ ಕೆಲಸ ಮಾಡ್ತಕ್ಕಂಥ ಒಂದು ರೋಗ ಯಾವುದಪ್ಪ ಅಂದ್ರೆ ಕರೋನಾ ಅಂತ ಹೇಳ್ತೀವಿ. ನೋಡ್ರಿ, ನ್ಯೂಜಿಲೆಂಡ್ ಅಂತ ಕ್ಯೂಟೋ ಟ್ಯಾಕ್ಸ್ ಅನ್ನು ಮೊದಲು ಅಳವಡಿಸಿಕೊಂಡ ದೇಶ ಇದಾಗಿದೆ ಅಂತ PSI ನಲ್ಲಿ 2 ಸಲ ಕೇಳಿದಾನೆ. 1 ಸಲ ಕ್ವಶನ್ ಕೇಳಿದಾನೆ ನ್ಯೂಜಿಲೆಂಡ್ ಮೇಲೆ. ಕ್ವಶನ್ ಹೆಂಗೆ ಕೇಳಿದಾನೆ ಅಂದ್ರೆ ಮೊಟ್ಟ ಮೊದಲ ಬಾರಿಗೆ ಮಹಿಳಾ ಮತದಾನವನ್ನು ಜಾರಿಗೆ ತಂದ ದೇಶ ಇದಾಗಿದೆ ಅಂತಂದು, ಅದು ಕೂಡ ಅಂದ್ರೆ ನ್ಯೂಜಿಲೆಂಡ್ ಆಗುತ್ತೆ. ಬಹಳ ವಂಡರ್ಫುಲ್ ಆಗಿರ್ತಕ್ಕಂಥ ಒಂದು ಥಿಯರಿ ಇದು. ಯಾವುದಪ್ಪ ಅಂತಂದ್ರೆ ಕ್ಯೂಟೋ ಟ್ಯಾಕ್ಸ್ ಅಂತ ಹೇಳ್ತೀವಿ. ಕ್ಯೂಟೋ ಟ್ಯಾಕ್ಸ್ ನಲ್ಲಿ 2 ರೀತಿಯಾಗಿರ್ತಕ್ಕಂಥ ಏನಪ್ಪಾ ಅಂದ್ರೆ ಥಿಯರಿಗಳು ಬರ್ತವೆ. ಒಂದು ಬಬಲ್ ಥಿಯರಿ ಅಂತಂದು, ಇನ್ನೊಂದು ಬಾಸ್ಕೆಟ್ ಥಿಯರಿ ಅಂತಂದು. ಒಂದು ಬಬಲ್ ಥಿಯರಿ, ಇನ್ನೊಂದು ಅಂದ್ರೆ ಬಾಸ್ಕೆಟ್ ಥಿಯರಿ ಅಂತಂದು. ಇದ್ರೊಳಗೆ ಒಂದು ರೀತಿಯಾಗಿರ್ತಕ್ಕಂಥ ಒಂದು ಅಂದ್ರೆ ನಿಯಮವನ್ನು ತಗೊಂಡ್ಬರ್ತಾರೆ. ಏನಪ್ಪ ಅಂದ್ರೆ ಎನಿ ಕಂಡೀಷನ್ ಏನಪ್ಪ ಅಂತಂದ್ರೆ ಬಾಸ್ಕೆಟ್ ಥಿಯರಿ ಬಗ್ಗೆ ನೋಡೋಣ. ಬಾಸ್ಕೆಟ್ ಥಿಯರಿಯ ಒಂದು ಮುಖ್ಯ ಸ್ಟೇಟ್ಮೆಂಟ್ ಏನಪ್ಪ ಅಂದ್ರೆ ಜಗತ್ತಿನ ಎಲ್ಲಾ ದೇಶಗಳು ಈ ಅನಿಲಗಳನ್ನು ನಿಯಂತ್ರಣ ಮಾಡಲೇಬೇಕು. ಮೊದಲದು ಕಾರ್ಬನ್ ಡೈಆಕ್ಸೈಡ್, ಅದಾದ್ಮೇಲೆ ಮೀಥೇನ್, ಅದಾದ್ಮೇಲೆ CFC, ಅದಾದ್ಮೇಲೆ N2O, ಅದಾದ ಮೇಲೆ ಪ್ರಿಯಾನ್ಸ್. ಈ ಅನಿಲಗಳನ್ನು ಕಂಟ್ರೋಲ್ ಮಾಡಲೇಬೇಕು. ನೋಡ್ರಿ, ಕ್ಯೂಟೋ ನಗರದಲ್ಲಿ ಬಾಸ್ಕೆಟ್ ಥಿಯರಿಯನ್ನು ಪ್ರತಿಪಾದನೆ ಮಾಡ್ತಾರೆ. ಯಾರಪ್ಪ ಅಂದ್ರೆ ಜಪಾನ್ ದೇಶದವರು 5 ಅನಿಲಗಳನ್ನು ಕಂಟ್ರೋಲ್ ಮಾಡಲೇಬೇಕು ಅಂತ ಹೇಳ್ತಾರೆ. ಅದನ್ನು ಬಾಸ್ಕೆಟ್ ಥಿಯರಿ ಅಂತ ಒಂದು ಬಾಸ್ಕೆಟ್ನಲ್ಲಿ, ಒಂದು ಡಬ್ಬಿನಲ್ಲಿ 5 ಚೆಂಡುಗಳನ್ನು ಹಾಕಿರ್ತಾರೆ. ಅದರೊಳಗೆ ಮೊದಲೇ ಚೆಂಡು CO2, 2ನೇ ಚೆಂಡು ಮೀಥೇನು, 3ನೇದು CFC, 4ನೇದು N2O, 5ನೇದು ಅಂದ್ರೆ ಫ್ರಿಯಾನ್ಸ್ ಅಂತಂದು. ಫ್ರಿಯಾನ್ಸ್ ಬಿಡುಗಡೆ ಆಗೋದು AC ಗಳಿಂದ. ಆಮೇಲೆ ಏನಪ್ಪಾ ಅಂತಂದ್ರೆ ಈ ಸೇಂಟ್ ಬಾಟಲ್ಗಳಿಂದ. ನೈಟ್ರಸ್ ಆಕ್ಸೈಡ್ ಅಂತ ಹೇಳ್ತೀವಿ, ನಗಿಸುವ ಅನಿಲ, ಸ್ಟೀಲ್ ಇಂಡಸ್ಟ್ರಿಗಳಿಂದ ಬಿಡುಗಡೆ ಆಗುತ್ತೆ. AC ಆಮೇಲೆ ಫ್ರಿಡ್ಜ್ಗಳಿಂದ ಬಿಡುಗಡೆ ಆಗುತ್ತೆ. ಫ್ಲೋರೋ ಕಾರ್ಬನ್ ಅಂತಂದು, ಅದನ್ನು ಕಂಟ್ರೋಲ್ ಮಾಡಬೇಕು. ಆಮೇಲೆ ಮೀಥೇನ್ ಅಂತಂದು ಜೈವಿಕ ಅನಿಲ ಅಂತಂದು ಭತ್ತದ ಗದ್ದೆಗಳಿಂದ ಬಿಡುಗಡೆ ಆಗುತ್ತೆ. ಆಮೇಲೆ ಕಾರ್ಬನ್ ಡೈಆಕ್ಸೈಡ್ ವಾಹನಗಳಿಂದ, ಕೈಗಾರಿಕೆಗಳಿಂದ ಬಿಡುಗಡೆ ಆಗುತ್ತೆ. ಇವನ್ನೆಲ್ಲ ಕಂಟ್ರೋಲ್ ಮಾಡಬೇಕಂತ ಹೇಳ್ತಾರೆ. ಕಂಟ್ರೋಲ್ ಮಾಡ್ತಕ್ಕಂಥ ತೀರ್ಮಾನವನ್ನು ಏನಂತ ಹೇಳ್ತೀವಿ ಅಂದ್ರೆ ಬಾಸ್ಕೆಟ್ ಥಿಯರಿ ಅಂತಂದು. 5 ಅನಿಲಗಳನ್ನು ನಿಯಂತ್ರಿಸುವ ಸಿದ್ಧಾಂತಕ್ಕೆ ಬಾಸ್ಕೆಟ್ ಥಿಯರಿ ಎನ್ನಲಾಗುತ್ತದೆ. ಬಬಲ್ ಥಿಯರಿ ಅಂತಂದು ಇದ್ರ ಮೇಲೆನೆ ಬರ್ತಕ್ಕಂಥ ಒಂದು ಥಿಯರಿ ಯಾವುದಂದ್ರೆ ಬಬಲ್ ಥಿಯರಿ ಅಂತಂದು. ಅನಿಲಗಳ ನಿಯಂತ್ರಣ ನಿಮ್ಮ ಇಚ್ಛೆಗೆ ಒಳಪಟ್ಟದ್ದು. ನೋಡ್ರಿ, ತಪ್ಪು ಮಾಡಿಬಿಡ್ತಾರೆ ಯಾರಪ್ಪ ಅಂದ್ರೆ ಜಪಾನ್ದವರು. ಕಂಪಲ್ಸರಿ ನಿಯಂತ್ರಣ ಮಾಡಲೇಬೇಕಂತ ಹೇಳಬೇಕಾಗಿರ್ತೈತಿ. ಅದ್ರ ಬದಲಾಗಿ ಏನಂದ್ರೆ ಅನಿಲಗಳ ನಿಯಂತ್ರಣ ನಿಮ್ಮ ಇಚ್ಛೆಗೆ ಒಳಪಟ್ಟದ್ದು. ಮತ್ತೆ ಏನಪ್ಪ ಅಂದ್ರೆ ಎಲ್ಲ ಒಂದು ದೇಶಗಳಿಗೆ ಫ್ರೀನೆಸ್ ಕೊಟ್ಟಂಗಾಗುತ್ತೆ, ಸ್ವಾತಂತ್ರ್ಯವನ್ನು ಕೊಟ್ಟಂಗಾಗುತ್ತೆ. ಹೀಗಾಗಿ ಅನಿಲಗಳ ನಿಯಂತ್ರಣ ನಿಮ್ಮ ಇಚ್ಛೆಗೆ ಒಳಪಟ್ಟದ್ದು ಅಂತ ಹೇಳ್ಬಿಡ್ತಾರೆ. ಅದನ್ನು ಬಬಲ್ ಥಿಯರಿ ಅಂತ ಹೇಳ್ತೀವಿ. ಸಕ್ಸಸ್ ಆಗೋದೇ ಇಲ್ಲ. ಎಲ್ಲ ದೇಶಗಳು ಏನು ಮಾಡ್ತಾವೆ ಅಂದರೆ ಒಂದೇ ಒಂದು ಅನಿಲವನ್ನು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾವೆ. ಭಾರತನೂ ಕೂಡ ಒಂದೇ ಒಂದು ಅನಿಲವನ್ನು ಕಂಟ್ರೋಲ್ ಮಾಡಲಿಕ್ಕೆ ಪ್ರಯತ್ನ ಮಾಡುತ್ತೆ. ಅದು ಯಾವುದಂದ್ರೆ ಕಾರ್ಬನ್ ಡೈಆಕ್ಸೈಡ್ ಅಂತಂದು. ಬಾಸ್ಕೆಟ್ ಥಿಯರಿ ಅಂದಾಗ 5 ಅನಿಲಗಳನ್ನು ನಿಯಂತ್ರಣ ಮಾಡೋದು. ಬಬಲ್ ಥಿಯರಿ ಅಂದಾಗ ಅನಿಲಗಳ ನಿಯಂತ್ರಣ ನಿಮ್ಮ ಇಚ್ಛೆಗೆ ಒಳಪಟ್ಟದ್ದು ಅಂತ ಹೇಳ್ತಾರೆ. ಅದು ಸಿದ್ಧಾಂತ ಏನಂದರೆ ಬಿದ್ದೋಗ್ಬಿಡುತ್ತೆ. ಕ್ಯೂಟೋ ಟ್ಯಾಕ್ಸ್ ಇಂದ ಸಕ್ಸಸ್ ಆಗೋದೇ ಇಲ್ಲ. ನೋಡ್ರಿ, ಬಹಳ ವಂಡರ್ಫುಲ್ ಆಗಿರ್ತಕ್ಕಂಥದ್ದು. ಫಸ್ಟ್ ಈ ಸಭೆ ಆಗಿದ್ದು ನಸ್ಸೋನಲ್ಲಿ, ಬಹ್ರೇನ್ನಲ್ಲಿ. ಅದಾದಮೇಲೆ ಏನಂದ್ರೆ ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಯಾವುದು ಅಂದರೆ COP 3 ಅಂತ ಹೇಳ್ತೀವಿ. 1997ರಲ್ಲಿ ಏನಂದ್ರೆ ಜಪಾನ್ ದೇಶದ ಕ್ಯೂಟೋ ನಗರದಲ್ಲಾಯಿತು. ನೆಕ್ಸ್ಟ್ ಈಗ ಕೋಪ್ ಸಭೆ ಏನಂದರೆ ಚೀನಾ ದೇಶದಲ್ಲಿ ಆಗಬೇಕು. ಆದರೆ ಚೀನಾದವರು ಮಾಡಲಿಕ್ಕೆ ತಯಾರಿಲ್ಲ. ಯಾಕೆ ಅಂದರೆ ಎಲ್ಲ ದೇಶಗಳು ಜಗಳ ಮಾಡ್ತಾರೆ. ಕೋಪ್ ಸಭೆಯನ್ನೇನಾದರೂ ಚೀನಾ ದೇಶ ಏನಾದರೂ ಮಾಡ್ತಪ್ಪ ಅಂತಂದರೆ ಎಲ್ಲ ದೇಶಗಳಿಂದ ಜಗಳ ಮಾಡ್ತಾರೆ ಚೀನಾ ದೇಶದ ಜೊತೆಗೆ. ಕಾರಣ ಏನಪ್ಪ ಅಂದರೆ ಇಡೀ ಜಗತ್ತಿಗೆ ಚೀನಾದವ್ರು ಕೊಟ್ಟಿರ್ತಕ್ಕಂಥ ಒಂದು ಕೊಡುಗೆ ಯಾವುದಪ್ಪ ಅಂತಂದರೆ ಕರೋನಾ. ಹೀಗಾಗಿ ಚೀನಾದವರು ನಾವು ಈ ಸಭೆಯನ್ನು ಮಾಡೋದಿಲ್ಲ, ನೀವೇ ಅಲ್ಲೇ ನಿಮ್ಮ ದೇಶದಲ್ಲೇ ಮಾಡ್ಕೊಂಡ್ಬಿಡ್ರಿ ಅಂತ ಹೇಳಿದ್ದಾರೆ. ಹೀಗಾಗಿ ಏನಂದ್ರೆ ಫೇಲ್ಯೂರ್ ಆಗಿದೆ. ಯಾವುದಂದ್ರೆ ಕೋಪ್ ಏನಪ್ಪ ಅಂದರೆ 21 ಅಥವಾ 22 ಅಂತ ಹೇಳ್ತೀವಿ. ಈ ರೀತಿ ಏನಪ್ಪ ಅಂದರೆ ಸಭೆಗಳು ಬರ್ತಾ ಇರ್ತಾವೆ. ಕಾನ್ಫರೆನ್ಸ್ ಆಫ್ ಪಾರ್ಟೀಸ್ ಅಂತ ಹೇಳ್ತೀವಿ. ಇವತ್ತು ಇಷ್ಟು ಸಾಕು. ಮತ್ತೆ ಉಳಿದುದನ್ನು ಅಂದರೆ ನೆಕ್ಸ್ಟ್ ಕ್ಲಾಸ್ನಲ್ಲಿ ಹೇಳಿದ್ರೆ ಡಿಸ್ಕಷನ್ ಮಾಡೋಣ. ಬಿ ಸೇಫ್ ವಿತ್ MG ಸ್ಟಡಿ ಸರ್ಕಲ್ ಆ್ಯಂಡ್ ಬಿ ಸೇಫ್ ವಿತ್ ಹೋಮ್. ನೋಡ್ರಿ, ನಮ್ಮಲ್ಲಿ ಬಹಳಷ್ಟು ಏನಂದರೆ ಅಡ್ಮಿಷನ್ಗಳಾಗ್ತಾ ಇದ್ದಾವೆ. ಆಫ್ಲೈನ್ ಅಡ್ಮಿಷನ್ಗಳನ್ನು ಏನಂದ್ರೆ ಆನ್ಲೈನಲ್ಲಿ ತೆಗೆದುಕೊಳ್ತಾ ಇದ್ದಾರೆ ನಮ್ಮಲ್ಲಿ ಕೆಲವೊಂದಿಷ್ಟು ಜನ ಹುಡುಗರು.
ಬಹಳ ಸ್ಪೀಡಾಗಿ ಅಡ್ಮಿಷನ್ಗಳಾಗ್ತಾ ಇದ್ದಾವೆ. ನೀವು ಕೂಡ ಅಡ್ಮಿಷನ್ನ ತೆಗೆದುಕೊಳ್ರಿ. ಬಿ ಸೇಫ್ ವಿತ್ MG ಸ್ಟಡಿ ಸರ್ಕಲ್ ಆ್ಯಂಡ್ ಬಿ ಸೇಫ್ ವಿತ್ ಹೋಮ್. ನಾಳೆಯಿಂದ ಏನಪ್ಪ ಅಂದರೆ PSI ಏನಂದರೆ ಸೂಪರ್ ಮಿಷನ್ ಅಂತ ಬರುತ್ತೆ. PSI ಸೂಪರ್ ಮಿಷನ್ ಅಂತಂದು 2000 ಆಮೇಲೆ 2002ನೇ ಇಸ್ವಿ ಅಂದರೆ PSI ಕ್ವಶನ್ ಪೇಪರ್ಗಳನ್ನು ಡಿಸ್ಕಷನ್ ಮಾಡ್ತಾ ಇದ್ವಿ. ಬೆಳಗ್ಗೆ 1 ತಾಸು ಇರುತ್ತೆ, ಸಾಯಂಕಾಲ 1 ತಾಸು ಇರುತ್ತೆ. 1 ತಾಸಿನಲ್ಲಿ 50 ಕ್ವಶನ್ಗಳನ್ನು ಡಿಸ್ಕಷನ್ ಮಾಡ್ತೀವಿ. ಬಹಳ ವಂಡರ್ಫುಲ್ ಆಗಿರ್ತಕ್ಕಂಥ ಸೆಷನ್ ಇರುತ್ತೆ. ಒಂದು 18ರಿಂದ 20 ಕ್ವಶನ್ ಪೇಪರ್ಗಳನ್ನು ಕವರ್ ಮಾಡಿಕೊಡ್ತೀವಿ ಒಂದು ಏನಂದರೆ 10 ದಿನದಲ್ಲಿ. ಹೀಗಾಗಿ PSI ಸೂಪರ್ ಮಿಷನ್ ಏನಂದರೆ ಆ ಒಂದು ಕಾರ್ಯಕ್ರಮವನ್ನು ಏನಂದರೆ ಮಿಸ್ ಮಾಡ್ಕೋಬೇಡ್ರಿ. ಎಲ್ಲರೂ ನೀವು ಕೂಡ ನೋಡ್ರಿ, ನಿಮ್ಮ ಫ್ರೆಂಡ್ಸ್ಗೂ ಕೂಡ ಎಲ್ಲರಿಗೂ ಏನಂದ್ರೆ ಮಾಹಿತಿ ಕೊಡ್ರಿ. ಬಿ ಸೇಫ್ ವಿತ್ MG ಸ್ಟಡಿ ಸರ್ಕಲ್ ಆ್ಯಂಡ್ ಬಿ ಸೇಫ್ ವಿತ್ ಹೋಮ್. ನೆನಪಿಟ್ಕೊಡ್ರಿ, PSIದವರು ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಜುಲೈ 25ಕ್ಕೆ ಏನಪ್ಪ ಅಂದರೆ ಫಿಸಿಕಲ್ ಇರುತ್ತೆ. ನೆಕ್ಸ್ಟ್ ಮಂತ್ ಏನಂದರೆ 26 ಅಥವಾ 28ನೇ ತಾರೀಕಿಗೆ CET ಮಾಡ್ತೀವಿ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಭಾಳ ಸ್ಟ್ರಾಂಗ್ ಆಗಿರಬೇಕು. ಕ್ವಾಲಿಟಿ ಫುಡ್ಡನ್ನು ತೆಗೆದುಕೊಳ್ತಾ ಇರಬೇಕು. 1600 ಮೀಟರ್ ಏನಂದರೆ ಟಾರ್ಗೆಟ್ ಮಾಡ್ತಾ ಇರಬೇಕು. ಹೀಗಾಗಿ ನಮ್ಮಲ್ಲಿ ಏನಂದರೆ ಅಡ್ಮಿಷನ್ಗಳು ನಡೀತಾ ಇದ್ದಾವೆ. ಅಡ್ಮಿಷನ್ಗಳನ್ನು ತೆಗೆದುಕೊಳ್ರಿ. ನಮ್ಮಲ್ಲಿ ಲಕ್ಕಪ್ಪ ಸರ್ ಅಂತ ಇದ್ದಾರೆ, ಎಲ್ಲ ನಿಮಗೆ ಏನಂದರೆ ಗೈಡೆನ್ಸ್ ಕೊಡ್ತಾರೆ. ಆಮೇಲೆ ಎಲ್ಲ ರೀತಿಯಾಗಿರ್ತಕ್ಕಂಥ ಸಹಾಯವನ್ನು ಮಾಡ್ತಾರೆ. ಬಿ ಸೇಫ್ ವಿತ್ MG ಸ್ಟಡಿ ಸರ್ಕಲ್ ಆ್ಯಂಡ್ ಬಿ ಸೇಫ್ ವಿತ್ ಹೋಮ್. ಜೈ ಹಿಂದ್, ಜೈ ಕರ್ನಾಟಕ ಮಾತಾ.